ಹರೇ ಶ್ರೀನಿವಾಸ ಗುರುಗಳೇ. ಆ, ಗುರುಗಳೇ ಬೇರೆ ಫೋನ್ ಇಂದ ಅಟೆಂಡ್ ಮಾಡ್ತಾನೆ ಇವತ್ತು. ಅಂಬ್ರಿನಿ ಮಾತಾಡ್ತಾನೆ ಗುರು. ಬರ್ತಾರೆ ಕೆಲವರು ಹರೇ ಶ್ರೀನಿವಾಸ ಗುರುಗಳೇ. ಹಾ ವಾಪಸ್ ಭಾರ್ಗವಿಂದ ಪುನಃ ನಾವು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅನಂತತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಯಂಜಯಂತಿ ಭಾತ್ಯಶ್ರೀ ಜಗತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾ ತಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಸಾಂಬೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ವರತ ರೂಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸೃಜ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 2-3 ವಾರ ಹಿಡಿತಪ್ಪ ಕ್ಲಾಸ್ ಇಲ್ಲ. ಸರಿಯಾ? ನಾವು ಇನ್ನು ಕೊಂಚ ಬೇರೆ ಮಾರಿ ಹೊಸ್ತಾ ಪ್ರಿಪೇರ್ ಮಾಡಿನ ಬರೋಣ ಅಂತ ಇದ್ದಾನೆ. ರೇಣುಕಾದೇವಿ ಬಂದು ಟೀಮ ನೋಡ್ತೆ. ಈಗ ನಾವು ಬೇರೆ ಬೇರೆ ಟಾಪಿಕ್ ಹೋಗ್ಬೇಕಿಲ್ವಾ, ಅದ್ರೊಳಗೆ ಜಸ್ಟ್ ಹೈ ಲೆವೆಲ್ ನಾನು ಟಚ್ ಮಾಡ್ತಾನೆ, ಆಮೇಲೆ ನಾವು ನೋಡೋಣ. ಸರಿಯಾ?
ಅದ್ರ ಡೀಟೇಲ್ ನೋಡೋಣ ಬರ ಕ್ಲಾಸ್ಲಿ ಹೊಡೆದ್ರೆ ಎಷ್ಟು ಮುಡಿತೀವೋ ನೋಡೋಣ. ನಿಮಿಷ. ನಾವು ಈ ಕಾಲ ನಿರ್ಣಯ ಪತಿ ಬಗ್ಗೆ ತೆಗೆದೇವಲ್ಲ, ಎಲ್ಲಾರು ಜ್ಞಾಪಕ ಅದು ಫುಲ್ಲ ಹಾ ಗುರುಗಳೇ. ಹಾ ಪಂಚಾಂಗ ಹತ್ತನೇ. ಪಂಚಾಂಗ ತಿಥಿ ಅದೆಲ್ಲ ಜ್ಞಾಪಕ ಅದು ಫುಲ್ಲ. ಹಾ ಮೇನ್ ಥಿಂಗ್ಸ್ ಜ್ಞಾಪಕ ಇದೆ. ಲಾಸ್ಟ್ ನೀವು ಲೈಕ್ ಬ್ರಹ್ಮ ಇದು ಅದೆಲ್ಲ ನೀವು ಹೇಳಿದೆ, ಅದು ಸ್ವಲ್ಪ ಜ್ಞಾಪಕ ಹಾ ಇದೆ. ಪಕ್ಷ ವಾರ ತಿಥಿ ಅದೆಲ್ಲ ಜ್ಞಾನ ಇದೆ. ಹೌದು. ಋತು ಮಾಸ. ಯೋಗ ಆದ್ರೆ ನಾವಿನ್ನು ಹೋಗ್ಬೇಕು. ಹೌದು ಗುರುಗಳೇ. ಇದು కొంచెం ಟಚ್ ಮಾಡೋಣ ಆಮೇಲೆ ಬರ ಕ್ಲಾಸ್ಲಿ ಇದು ಕೊಂಚ ನಾ ಇದ್ರ ಬಗ್ಗೆ ಇನ್ನು ಕೊಂಚ ಡೀಟೇಲ್ಸ್ ತೆಗಿತಾ ಇದ್ದಾನೆ, ಇನ್ನು ನಿಮಗೆ ತೋರಿಸ್ತಾನೆ ಯಾಪದ ಇದು ಈ ಪ್ರೆಸೆಂಟೇಶನ್ ತಾನೆ. ಕಾಲ ನಿರ್ಣಯ ಪಂಚಾಂಗ ಅಂದ್ರೆ ಏನೇನು? ತಿಥಿ, ತಿಥಿ ವಾರ ವಾರ, ನಕ್ಷತ್ರ ಯೋಗ ಕರಣ. ತಿಥಿ ಯೋಗ, ವಾರ ನಕ್ಷತ್ರ ಯೋಗ ಕರ್ಣ. ಕರಣ. ಸರಿಯಾ? ತಿಥಿ ವಾರ ನಕ್ಷತ್ರ ನಕ್ಷತ್ರ ಯೋಗ ಯೋಗ ಕರಣ. ಕರ್ಣ. ಪಂಚಾಂಗ ಅಂದ್ರೆ ತಿಥಿ ವಾರ ನಕ್ಷತ್ರ ವಾರ ಯೋಗ ನಕ್ಷತ್ರ ಕರಣ. ಯೋಗ ಕರಣ ಕರ್ಣ. ಇದೆರಡು ಸೇರಿ ಏನು ಪಂಚಾಂಗ. ಪಂಚ ಅಂದ್ರೆ ಏನು? ಪಾಂಚ್ ಹಿಂದಿಲಿ ಏನು? 5. 5. ಸೊ 5 5 ಅಂಗಗಳು ಏನೇನು? ತಿಥಿ ವಾರ ವಾರ ನಕ್ಷತ್ರ ಯೋಗ ನಕ್ಷತ್ರ ಯೋಗ ಕರ್ಣ. ಎಲ್ಲಾರು ಕರ್ಣ. ಹೇಳ್ರಿ. ತಿಥಿ ತಿಥಿ ವಾರ ವಾರ ನಕ್ಷತ್ರ ನಕ್ಷತ್ರ ಯೋಗ ಯೋಗ ಕರ್ಣ. ಕರ್ಣ. ಕರಣ ಏನದು? ಕರಣ. ಎಷ್ಟು ತಿಥಿ ಇದೆ? 30 ಇದ್ರಲ್ಲಿ ಹಾಕಿದೆ. ಒಂದ್ ತಿಂಗಳಲ್ಲಿ ಎಷ್ಟು ತಿಥಿಗಳಿದೆ? 30 ಇದೆ. 15. 30 ಇದೆ. ಹೇಗದು ಆಕ್ಚುಲ್ ಎಷ್ಟಿದೆ? 15 ಸೊ ಇದು ಹೆಂಗಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಪಕ್ಷ ಇದೆ? 2 ಪಕ್ಷ. ಒಂದು ತಿಂಗಳಲ್ಲಿ ಏನೇನು ಎಷ್ಟು ಪಕ್ಷಗಳಿದೆ? 2 ಪಕ್ಷ. 2 ಪಕ್ಷ ಇದೆ. 2 ಪಕ್ಷ ಏನೇನು? ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ ಏನೇನು? ಶುಕ್ಲ ಪಕ್ಷ ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂದ್ರೆ ಏನು? ತಿಥಿ ಅದಾವುದು ಅಮಾವಾಸ್ಯೆಯ ಮೇಲೆ ಪೌರ್ಣಮಿ ಪರ್ಯಂತ. ಏನು? ಅಮಾವಾಸ್ಯೆಯ ಮೇಲೆ ಪೌರ್ಣಮಿ ವರೆಗೆ ಆ 15 ದಿನ ಏನು? ಶುಕ್ಲ ಪಕ್ಷ. ಅದಾವುದು ಮೂನ್ ಬೆಳೀತಾ ಬರೋದು, ಫುಲ್ ಮೂನ್ ಬರೋವರೆಗೆ ಏನದು? ಶುಕ್ಲ ಪಕ್ಷ. ಶುಕ್ಲ ಪಕ್ಷ ಅಂದ್ರೆ ಎಲ್ರಿ? ಅಮಾವಾಸ್ಯೆ Full moon ಬರೋ ಡಾರ್ಕರ್ time. ಅದು. ಆಮೇಲೆ ಪ್ರಥಮ, ದ್ವಿತೀಯ, ತೃತೀಯ, ತೃತೀಯ ಚತುರ್ಥಿ, ಚತುರ್ಥಿ ಪಂಚಮಿ, ಪಂಚಮಿ, ಎಲ್ರಿ? ಷಷ್ಠಿ, ಪಂಚಮಿ ಷಷ್ಠಿ ಸಪ್ತಮಿ, ಸಪ್ತಮಿ ಅಷ್ಟಮಿ, ಅಷ್ಟಮಿ ನವಮಿ, ನವಮಿ ದಶಮಿ, ದಶಮಿ ಏಕಾದಶಿ, ಏಕಾದಶಿ ದ್ವಾದಶಿ ತ್ರಯೋದಶಿ, ತ್ರಯೋದಶಿ ಚತುರ್ದಶಿ. ಚತುರ್ದಶಿ ಬರೋದು ಪೂರ್ಣಿಮಾ ಬರೋದು, ಪೌರ್ಣಮಿ. ಪೂರ್ಣಿಮಾ ಏನ ಹೆಸರು? ಶುಕ್ಲ ಪಕ್ಷ. ಸೊ ಇದೇ ತಿರ್ಸಿ ಪೂರ್ಣಿಮಾ ಮೇಲೆ ಏನ ಇಡೋದು? ತಿರ್ಸಿ ಏನ ಆರಂಭಿಸೋದು? ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ ಅಂದ್ರೆ ಕೃಷ್ಣ ಪಕ್ಷ. ತೈಪರೆ ತಿರ್ಸಿ ಮೂನ್ ಚಿತ್ರತಾ ಬರೋದು. ತಿಥಿ ಹೌದು. ಅದೇನು? ಪ್ರಥಮ, ತಿರ್ಸಿ ದ್ವಿತೀಯ, ಎಲ್ರಿ? ದ್ವಿತೀಯ, ಆಮೇಲೆ ತೃತೀಯ, ತೃತೀಯ, ಚತುರ್ಥಿ, ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ಅಷ್ಟಮಿ ನವಮಿ ನವಮಿ, ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಇಲ್ಲೇನ್ ಬರೋದು? ಅಮಾವಾಸ್ಯ ಬರೋದು. ಅಮಾವಾಸ್ಯ. ಪೂರ್ಣಿಮಾ ಸೊ ಅಮಾವಾಸ್ಯೆ. ಏನಾಗಿದೆ? 14 ರಿಪೀಟ್ ಆಗ್ತಾವೆ ಇರೋದು. ಪ್ರಥಮ ಆರಂಭಿಸಿ ಚತುರ್ದಶಿ ವರೆಗೆ. ಆಮೇಲೆ ಏನಾಗಿರೋದು? ಪೂರ್ಣಿಮಾ ಬಂದಿರೋದು.
ಪೂರ್ಣಿಮಾ. ಪಕ್ಷ ತಿರುಸಿ ಕೃಷ್ಣ ಪಕ್ಷ ಏನಾಗದು ತಿರುಸಿ ಪ್ರಥಮ ದ್ವಿತೀಯ ತೃತೀಯ ತಿರುಸಿ ಚತುರ್ಥಿ ಪ್ರಥಮ, ಪಂಚಮಿ ದ್ವಿತೀಯ. ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಆಮೇಲೆ ಅಮಾವಾಸ್ಯ. So, ಈ ತಮರಿ ಒಂದು ಪೌರ್ಣಮಿ ಒಂದು ಅಮಾವಾಸ್ಯ ಎರಡು ಬಂದು ಸೇರಿ 30 days ಆದರೆ ಏನು 1 month ಅದು ಒಂದು ತಿಂಗಳು. ಒಂದು ತಿಂಗಳು. ಕರೆಕ್ಟಾ? ಒಂದು. ಹ್ಮ್ ಸರಿ. ಅದು ಈ ವಾರ. ಒಂದು ಪಕ್ಷದಲ್ಲಿ ಎಷ್ಟು ವಾರ ಅದು ನಾರ್ಮಲ್ 7. ಎಷ್ಟು ವಾರ ಬರೋದು 7. 7. 2 ವಾರಗಳು ಎಷ್ಟು ಎರಡು ವಾರ. 2 ಎರಡು ವಾರ ವಾರಗಳು. ಒಂದು ವಾರ ಎಂಬುದು ಎಷ್ಟು ದಿವಸ ಅಭಿ. ವೀಕ್ ಏನ್ ಎಷ್ಟು ದಿವಸ ಡೇಸ್ 7 days. 7. ಏನೇನು 7 days. ಸಂಡೇ ಮಂಡೇದಲ್ಲಿ ಕುಡುದು ಭಾನುವಾರ ಇಲ್ಲ ರವಿವಾರ, ರವಿವಾರ ಸೊ- ಹೆಸರೇನು ರವಿವಾರ, ರವಿವಾರ ಆಮೇಲೆ ಸೋಮವಾರ ಮಂಗಳವಾರ. ಮಂಗಳವಾರ, ಬುಧವಾರ. ಬುಧವಾರ ಬುಧವಾರ. ಬುಧವಾರ, ಗುರುವಾರ. ಗುರುವಾರ, ಶನಿವಾರ. ಶುಕ್ರವಾರ, ಶನಿವಾರ. ಸಂಡೆ. ಭಾನುವಾರ ಅಂಬದೇನು ರವಿವಾರ ಇಲ್ಲಾಂದ್ರೆ ಭಾನುವಾರ ಅಂಬದು ಆಯ್ತು. ಸಂಡೇ ಆಯ್ತವಾರ ಅಂತ ಹೇಳ್ತೇವಲ್ಲ ನಾವು ಅದು. ಇದು ಬುಧವಾರಕ್ಕೆ ಇನ್ನೊಂದು ಅಕ್ಷರ ನಾವೇನ್ ಹೇಳ್ತೇವೆ ಸೌಮ್ಯವಾಸರ ಏನದು ಸೌಮ್ಯವಾರ. ಸೌಮ್ಯವಾಸರೆ ಅಂತ ಅದಕ್ಕೆ ಇನ್ನೊಂದು ಹೆಸರು ಇದೆ ಸರಿಯಾ. ಸರಿ. ಇದು ತಿಥಿ ವಾರ ಹಿಡಿತು ನಕ್ಷತ್ರ ಎಷ್ಟಿದೆ 27 ಇದೆ ಎಷ್ಟಿದೆ 27. 27 ಸರಿಯಾ. ಈ ನಕ್ಷತ್ರ ದೇವತೆಗಳಿದ್ದಾರಲ್ಲ ಅವ್ರಿಗೇನು ಇದೇ ಹೆಸರಿದೆ ಅಶ್ವಿನಿ ಭರಣಿ ಎಂಬುದು 27 ದೇವತೆಗಳು ಫೀಮೇಲ್ ದೇವತೆಗಳು. ಯಾರು ಅವ್ರು ಯಾರು ಅವ್ರಿಗೆ ಹಸ್ಬೆಂಡ್ ಒಬ್ರು ಚಂದ್ರ ಚಂದ್ರನ ವೈಫ್ ಎಷ್ಟು ಬಂದ್ರು 27. 27 ಇದ್ದಾರೆ. ಚಂದ್ರ ಏನು 27. ತಾರಾಪತಿ ಏನವರು ಎಷ್ಟು ನಕ್ಷತ್ರಗಳಿದೆ 27 ನಕ್ಷತ್ರಗಳಿದೆ. 27. 27 ನಕ್ಷತ್ರ ದೇವತೆಗಳು ಅವ್ರ ಹೆಸರೇನು ಆ ನಕ್ಷತ್ರ ಹೆಸರೇ ಅವರಿಗೆ ಸರಿಯಾ. ಹೇಳಿ ನಕ್ಷತ್ರ ಎಲ್ಲ ನೋಡಿ ಎಲ್ರಿ ಅಶ್ವಿನಿ ಅಶ್ವಿನಿ. ಭರಣಿ ಭರಣಿ, ರೋಹಿಣಿ. ಮೃಗಶೀರ್ಷ ಮೃಗಶೀರ್ಷ. ಪುನರ್ವಸು ಪುನರ್ವಸು. ಪುಷ್ಯ ಆಶ್ಲೇಷ ಮಾಘ ಮಾಘ, ಪೂರ್ವ ಪಾಲ್ಗುನಿ ಪೂರ್ವ ಪಾಲ್ಗುನಿ, ಉತ್ತರ ಪಾಲ್ಗುನಿ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜಯಶೀತ, ಮೂಲ, ಆಷಾಢ, ಉತ್ತರಭದ್ರ, ಉತ್ತರಾಷಾಢ ತಪ್ಪಾದಲ್ಲಿ ಪೂರ್ವಾಷಾಢ ಉತ್ತರಾಷಾಢ ಸರಿಯಾ ತಪ್ಪಾದಲ್ಲಿ ಉತ್ತರಾಷಾಢ ಶ್ರವಣ ಕನಿಷ್ಠ ಶತಭಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ. ಸೊ ಒಂದು ನಕ್ಷತ್ರ ಹೆಂಗ ಸೈಕಲ್ ಆರಂಭಿಸೋದು ಅಶ್ವಿನಿಲಿ ಆರಂಭಿಸೋದು ರೇವತಿಲಿ ಮುಡಿಯೋದು ಸರಿಯಾ. ಎಷ್ಟು ನಕ್ಷತ್ರಗಳಿದೆ 27 ನಕ್ಷತ್ರಗಳಿದೆ ನೋಡಿನ್ರಾ. ಎಷ್ಟು ಯೋಗ ಇದೆ 27 ಯೋಗಗಳು ಇದೆ ಸರಿಯಾ. 27. 27 ಕರಣಗಳು ಎಷ್ಟಿದೆ 11. 4 ಪ್ಲಸ್ 11. 12. 11. 4 ಕರಣಗಳು ಚರಕರಣಗಳು ಸ್ಥಿರ ಕರಣಗಳು ಎಷ್ಟು 7 ಇದೆ ಸರಿಯಾ. ಸರಿ ಗುರುಗಳೇ ಯೋಗಗಳು ಎಷ್ಟಿದೆ ಯೋಗ 27 ಇದು ಹೆಂಗ್ ಓದಬೇಕು ವಿಷ್ಕಂಭ ಯೋಗ ವಿಷ್ಕಂಭ ಯೋಗ, ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗ ಶೋಭನ ಅತಿಗಂಧ ಅತಿಗಂಧ ಯೋಗ, ಸುಖಪಾನ ಯೋಗ, ಶೂಲ ಶೂಲ ಯೋಗ, ಗಂಧ ಗಂಧ ಯೋಗ, ವೃದ್ಧಿ ಯೋಗ, ಧ್ರುವ ಜಗತ ಜಗದ ಗಂಡ ಯೋಗ, ಯೋಗ, ಹರ್ಷಣ ಯೋಗ, ವಜ್ರ ಯೋಗ, ವಜ್ರ ಯೋಗ, ಸಿದ್ಧಿ ಸಿದ್ಧಿ ಯೋಗ, ಗತಿಪಾದ ಪ್ರತಿಪಾದ ಯೋಗ,
ಸಿದ್ಧಯೋಗ ಸಾಧ್ಯ ಸಾಧ್ಯಯೋಗ ಯೋಗ ಶುಭಯೋಗ ಶುಕ್ಲ ಶುಭಯೋಗ ಬ್ರಹ್ಮಯೋಗ ಬ್ರಹ್ಮಯೋಗ ಯಂತ್ರಯೋಗ ವೈದ್ಯುತಿ ಯೋಗ ಧೃತಿಯೋಗ ಇದೆಲ್ಲ ಇಷ್ಟಗಳಿದೆ. ಸೊ ಈಗ ಮಾಸ ಮಾಸ ಏನು, ಎಷ್ಟು ತಿಂಗಳಿದೆ ಒಂದು ವರ್ಷದಲ್ಲಿ? 12 ತಿಂಗಳಿದೆ. 12 ತಿಂಗಳು ಸೇರಿರೆ ಒಂದು ವರ್ಷ. ಚೈತ್ರ, ಒಂದು ವರ್ಷ. ವೈಶಾಖ, ವೈಶಾಖ ವೈಶಾಖ, ಜ್ಯೇಷ್ಠ, ಆಷಾಢ, ಆಷಾಢ, ಶ್ರಾವಣ, ಶ್ರಾವಣ, ಭಾದ್ರಪದ. ಭಾದ್ರಪದ, ಭಾದ್ರಪದ ಮನೇನು ಆಶ್ವೀಜ. ಅಶ್ವಿಂತಿದೆ ಎಲ್ಲಿ ಹೇಳ್ತಾರೆ. ಅಶ್ವೀಜ ಎಂಬುದು ನಾವ್ ಹೇಳ್ತೇವೆ. ಅಶ್ವೀಜ, ಕಾರ್ತಿಕ ಆಶ್ವೀಜ, ಮಾರ್ಗಶೀರ್ಷ, ಪೌಷ ಅದಕ್ಕೆ ನಾವೇನ್ ಹೇಳ್ತೇವೆ? ಪೌಷ, ಪುಷ್ಯ ಮಾಸ ಅಂತ ಹೇಳ್ತೇವೆ. ಪೌಷ ಎಂಬುದೇನು? ಪುಷ್ಯ ಮಾಸ. ಪುಷ್ಯ ಮಾಸ, ಮಾಘ ಮಾಸ, ಮಾಘ ಮಾಘ ಮಾಸ ಅನ್ನೋದು ಹಿಂದಿಲಿ ಹೆಂಗದ ಸಂಸ್ಕೃತ್ಲಿ ಮಾಘ ಮಾಸ, ಫಾಲ್ಗುಣ ಮಾಸ. ಈಗ ಏನ್ ನಡೀತಾ ಇದೆ? ಈಗ ಫಾಲ್ಗುಣ ಮಾಸ ನಡೀತಾ ಇದೆ. ಸರಿಯಾ? ಫಾಲ್ಗುಣ ಮಾಸ ಶುಕ್ಲ ಪಕ್ಷ, ಮಾಸ ಇದೆ. ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಇದೇನು ದ್ವಾದಶಿ ಅಲ್ಲ ಕಂಡ್ರ? ನೆಕ್ಸ್ಟ್ ಇದು ಇರ್ತ ನಾವು ಋತು ಋತು ನೋಡಿ ಪುಷ್ಯ ಅಂತ ಆಗಿದೆ. ಆಷಾಢ, ಋತು ಚಿತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ. ಇದ್ರೆ ಆಶ್ವಯುಗ ಅಂತದ. ಆಶ್ವೀಜ ಇಲ್ಲಾಂದ್ರೆ ಕಾರ್ತೀಕ, ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ. ಎಷ್ಟು ಋತುಗಳಿದೆ? 6 ಋತುಗಳಿದೆ. 6 ಋತು ಹಾಕಿದ ಋತುಗಳು ಎಷ್ಟು ಋತುಗಳಿದೆ? 6 6 ಋತುಗಳಿದೆ. ಒಂದು ಋತು ಎಷ್ಟು ತಿಂಗಳು? 2 months. ಸೊ ಎಲ್ಲಿ ಯಾವ ಇಲ್ಲ 15 ದಿನ ಸೇರಿರೆ ಒಂದು ಪಕ್ಷ, 2 ಪಕ್ಷಗಳು ಸೇರಿರೆ ಒಂದು ಮಾಸ. ಒಂದು ತಿಂಗಳು, 2 ತಿಂಗಳು ಸೇರಿರೆ ಒಂದು ಋತು. ತಿಳ್ಕೊಂಡ್ರ? ಏನೇನ್ ಋತು? ಚೈತ್ರ, ವೈಶಾಖ ಸೇರಿರೆ ವಸಂತ ಋತು. ಸರಿಯಾ? ಜ್ಯೇಷ್ಠ, ಆಷಾಢ ಎಂಬುದು ಗ್ರೀಷ್ಮ ಶ್ರಾವಣ, ಭಾದ್ರಪದ ವರ್ಷ ಆಶ್ವೀಜ, ಕಾರ್ತೀಕ ಶರದ್ ಋತು. ಮಾರ್ಗಶೀರ್ಷ, ಪುಷ್ಯ ಹಿಮಂತ ಋತು, ಹೇಮಂತ ಅಂತ ಹಾಕಬೇಕು. ಹಿಮಂತ ಅಂತ. ಮಾಘ ಮಾಸ, ಫಾಲ್ಗುಣ ಮಾಸ ಶಿಶಿರ ಋತು. ಶಿಶಿರ ಋತವು. ಸರಿಯಾ? ಶಿಶಿರ ಋತು, ಒಂದು ಋತು ಎಂಬುದು 2 ತಿಂಗಳು ಸೇರಿರೆ ಒಂದು ಋತು, 6 ಋತುಗಳು ಸೇರಿರೆ ಒಂದು ವರ್ಷ. ಸರಿ. ಇದು ಇನ್ನೊಂದು ಮಾರಿ ಹೇಳಬಾರ್ದು. 3 ಋತುಗಳು ಸೇರಿರೆ ಒಂದು ಅಯನ. ಏನದು? ಒಂದು 3 ಏನೇನು ಋತುಗಳು ಅಯನಗಳಿದೆ? ಸೇರಿ ಎಷ್ಟು ಅಯನದ ಒಂದು ವರ್ಷ? 2 2 ತಿಂಗಳು ಸೇರಿರೆ ಒಂದು ಋತು, 3 ಋತು ಸೇರಿರೆ ಒಂದು ಅಯನ. ಆಗ ಎಷ್ಟು ತಿಂಗಳಾಯ್ತದ್ರಿ? 2 into 3 ಎಷ್ಟು? 6. 6 ತಿಂಗಳು ಬಂದು ಒಂದು ಅಯನ. ಏನಯನ? ಉತ್ತರಾಯಣ. ಇನ್ನೊಂದು 6 ತಿಂಗಳು ದಕ್ಷಿಣಾಯನ. ಆಗ ಏನೋ ಯಾವುದು? ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು ಎಲ್ಲ ಎಲ್ಲಿ ಬಂದಿರೋದು ಮೋಸ್ಟ್ಲಿ ಗುರುಗಳೇ ಸೊ ಇಲ್ಲಿ ಬರ್ತಾ ಇರೋದು. ಆಕ್ಚುಲಿ 6 ಮಾಸ ಅಂದ್ರೆ ಬಿಟ್ಟು ಉತ್ತರಾಯಣ ಒಂದು ಅಯನ. ಇಲ್ಲಿಯೇ ಆರಂಭಿಸಿಡೋದು. ಹೇಮಂತ ಋತವು ಶರದ್ ಋತವು ಮುಡಿದು ಹೇಮಂತ ಋತವು ಬರಾವಳಿ ಏನಾಗೋದು? ಉತ್ತರಾಯಣ ಹೇಗಂತ ಆರಂಭಿಸ್ತಾರ ನಮಗೆ? ಪುಷ್ಯ ಮಾಸದಲ್ಲಿ ಆರಂಭಿಸ್ಬಿಡುತ್ತೆ. ಇಲ್ಲಿ ಆಯ್ತಾ? ಹೇಮಂತ ಋತು ಬರಾವಳಿಯೇ ಉತ್ತರಾಯಣ ಆರಂಭಿಸ್ಬಿಡೋದು. ಉತ್ತರಾಯಣ ಎಂಬುದೇನು? ಉತ್ತರಾಯಣ, ದಕ್ಷಿಣಾಯನ. ಒಂದು ವರ್ಷ ಎಂಬುದು ಎಷ್ಟು ಅಯನಗಳಿದೆ? 2 ಅಯನಗಳು. ಒಂದು ಅಯನದಲ್ಲಿ ಎಷ್ಟು ಋತುಗಳಿದೆ? 3 ಋತುಗಳು. ಒಂದು ಋತುಲಿ ಎಷ್ಟು ತಿಂಗಳಿದೆ? 2 ತಿಂಗಳಿದೆ. ಒಂದು ತಿಂಗಳಲ್ಲಿ ಎಷ್ಟು ಪಕ್ಷಗಳಿದೆ? 2 ಪಕ್ಷಗಳಿದೆ. ಒಂದು ಪಕ್ಷದಲ್ಲಿ ಎಷ್ಟು ದಿನಗಳಿದೆ? 15 ದಿನಗಳಿದೆ. ಯಾರು ಹೇಳ್ತೀರಿ ಇದನ್ನ? ಒಂದು ವರ್ಷವರೆಗೆ ಪೂರ್ಣ ಯಾರು ಆನ್ಸರ್ ಮಾಡ್ತೀರಾ? ಪೂರ್ಣ ಸರಿ, ಒಬ್ರೊಬ್ರು ಹೇಳ್ರಿ. ಸರಿ, ಈಗ ಒಬ್ರೊಬ್ರು ನಾ ಕೇಳ್ತಾನೆ, ಹೇಳ್ರಿ. ಸರಿಯಾ? ಒಂದು ಪಕ್ಷದಲ್ಲಿ ಎಷ್ಟು ದಿನಗಳಿದೆ? ವೆರಿ ಗುಡ್, ಪೂರ್ಣಶ್ರೀ. ಸರಿ, ಈಗ ಬೇರೆ ಯಾರು ಹೇಳ್ತೀರಿ? ಅದಕ್ಕಮ್ಮನ ಯಾರು ಬಂದಾರೆ ಕ್ಲಾಸಿಗೆ? ಮದ್ವೇಶ ಬೇರೆ ಯಾರಮ್ಮ ಜಾಯಿನ್ ಮಾಡಿದ್ರಿ? ಪ್ರಕೃತಿ ಬಂದಾಳೆ. ಹಾ ಗುರುಗಳೇ, ನಾನು ಮದ್ವೇಷ ಗುರುಗಳೇ, ಕೇಳಿಸ್ತಾ ಪ್ರಕೃತಿ ಬಂದಿದ್ದಾಳ ಅನಿಸ್ತಾನೆ. ಕರೆಕ್ಟಾ?
ಗುರುರಾಘವೇಂದ್ರ ಗೊತ್ತಾನ ಅನಿಸ್ತಾನೆ. ಪ್ರಕೃತಿಯ ಏನತ್ತಿಲ್ಲ. ಸರಿ. ಸೊ ಈಗ ಇನ್ನೊಂದ್ಸಲ ನಾ ಹೇಳ್ತಾನೆ. 7 ದಿನಗಳು ಬಂದರೆ 1 ವಾರ. 2 ವಾರ ಅಪ್ರಾಕ್ಸಿಮೇಟ್ 2 ವಾರ 15 ದಿನ ಬಂದರೆ 1 ಪಕ್ಷ. 2 ಪಕ್ಷ ಏನು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಬಂದರೆ ಒಂದು ತಿಂಗಳು ಇಲ್ಲ 1 ಮಾಸ. 2 ತಿಂಗಳು ಸೇರಿರೆ 1 ಋತು. 3 ಋತುಗಳು ಸೇರಿರೆ 1 ಅಯನ. 2 ಅಯನ ಸೇರಿರೆ 1 ಏನು ಏನೇನ ಅಯನ ಉತ್ತರಾಯಣ ದಕ್ಷಿಣಾಯನ 2 ಸೇರಿರೆ ಏನು ವರ್ಷದ 1 ಸಂವತ್ಸರ 1 ವರ್ಷ. ಅರ್ಥ ಆಯ್ತಾ? ಗುರುಗಳೇ ಒಂದು ಡೌಟ್. ಹಾ ಇವಾಗ ಇದು ಅಧಿಕ ಮಾಸ ಬರ್ತಲ್ಲ ಅದು ಹಂಗ ಹಾ. ಹಂಗಂದ್ರ ಅದು 13 ಮಂತ್ಸ್ ಇಡತ್ತಲ್ಲ ಒಂದು ಹಂಗಂದ್ರ ಅದು ಹ್ಯಾಂಗ ಋತು ಹ್ಯಾಂಗ ಬಂದು ಇದ್ ಮಾಡೋದು? ಆಗ ಅದೇನ್ ಋತುಲಿ ಬತ್ತಿ ಆ ಋತು ಎಕ್ಸ್ಟ್ರಾ ಆಗಿರೋದು 1 ತಿಂಗಳು ಎಕ್ಸ್ಟ್ರಾ. ಅದು ಏನು ಅಧಿಕ ಮಾಸ ಬಂದ್ರೆ 1 ತಿಂಗಳು ಎಕ್ಸ್ಟ್ರಾ 1 ವರ್ಷದಲ್ಲಿ. ಏನದು ಅಧಿಕ ಮಾಸ ಬಂದ್ರೆ 1 ತಿಂಗಳು ಎಕ್ಸ್ಟ್ರಾ. ಏನ್ ಭಾಗ ಎಷ್ಟು ತಿಂಗಳಿಗೆ ಒಂದ್ಸಾರಿ ಅಧಿಕ ಮಾಸ ಬರೋದು? 33 ಮಂತ್ಸ್ ಒಂದ್ಸಾರಿ ಏನ್ ಬರೋದು? ಒಂದು ಅಧಿಕ ಮಾಸ. ಬರುತ್ತೆ. ಹ್ಮ್ ಅದ್ ಹ್ಯಾಂಗ ಗುರುಗಳೇ ಇದು ಮಾಡ್ತಾರ? ಅದ್ ಯಾಕೆ ಬನ್ರಿ ಈಗ 33 ಹೇಳ್ತಾನೆ months ನಾನು. ಆಮೇಲೆ? ಬನ್ರಿ ಬ್ರೇಕ್ ಆತ ಗುರುಗಳೇ. ಹಾ ಏನ್ಪಾ ಬ್ರೇಕ್ ಆತ ಗುರುಗಳೇ. ಬ್ರೇಕ್ ಆತೀಯಾ? ಗುರುಗಳೇ ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗತ್ತೆ. ಓಹೋ ಹಾ ಈಗ ಕೇಳಿಸ್ತೀಯಾ? ಗುರುಗಳೇ ಚೆನ್ನಾಗ ಕೇಳಿಸ್ತೆ. ಕೇಳ್ತೀಯಾ ಹಾ, ಈಗ? ಕೇಳ್ಸ್ತಿದೆ. ಗುರುಗಳೇ. ಸರಿ ಸರಿ 1 ವರ್ಷವರೆಗೆ ಇಲ್ಲಿ. ಈಗ ನಾವು ಇನ್ನೊಂದು ನೋಡೋದೇವು. ಈ ವರ್ಷದಲ್ಲಿ ಎಷ್ಟು ವರ್ಷ ನೋಡಿ, ಇಲ್ಲಿ ಬನ್ರಿ. ಎಷ್ಟು ವರ್ಷ? ಸಮ್ 43,000 ಇದು ಏನ್ ಗುರುಗಳೇ? ಗುರುಗಳೇ 43,000 ಸಮಥಿಂಗ್. ಏನ್ ಕ್ವಶನ್ ಗುರುಗಳೇ? ಕಲಿಯುಗದಲ್ಲಿ ಎಷ್ಟು ವರ್ಷ ಇದೆ ಅಂತ ಕೇಳಿದ್ರು. ಓ 4,30,000. ಸರಿ. ಈಗ ಕಲಿಯುಗದಲ್ಲಿ ಎಷ್ಟು ವರ್ಷ? 4,32,000 ಇಯರ್ಸ್. ಎಷ್ಟು? 4,32,000 4,32,000 ಅದೇನು ಕಲಿಯುಗ. ಕಲಿಯುಗ. ಅದರ 2 ಟೈಮ್ಸ್ ಏನದು 8,64,000 ಬಂದರೆ ದ್ವಾಪರ ಯುಗ. ದ್ವಾಪರ ಯುಗ. ಕಲಿಯುಗ 3 ಟೈಮ್ಸ್ 12,96,000 ಬಂದರೆ ತ್ರೇತಾಯುಗ. ತ್ರೇತಾಯುಗ. ಸರಿಯಾ? ಕಲಿಯುಗ 4 ಟೈಮ್ಸ್ 17,28,000 ಬಂದರೆ ಅದು ಸತ್ಯಯುಗ. ಕೃತಯುಗ. ಸೊ ಟೋಟಲಿ ಎಷ್ಟು ವರ್ಷ ಇದೆ? 43,20,000 ಸೇರಿದರೆ ಒಂದು ಮಹಾಯುಗ. ಏನ್ ಸರೇನು? ಮಹಾಯುಗ ಅಂದ್ರೆ ಏನು? ಮಹಾಯುಗ. ಸತ್ಯಯುಗ ಅಂದ ಆರಂಭಿಸಿ ಕಲಿಯುಗವರೆಗೆ. ಒಂದು ಮಹಾಯುಗ ಅಂದ್ರೆ ಎಷ್ಟು ಯುಗ? 4 ಯುಗ ಇದೆ. ಏನೇನು? ಕಲಿಯುಗ, ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ದ್ವಾಪರ ಯುಗ, ಕೃತಯುಗ. ತ್ರೇತಾಯುಗ, ರಿಪೀಟ್ ಸತ್ಯಯುಗ. ಮಾಡ್ರಿ. ಒಂದು ಮಹಾಯುಗ ಅಂದ್ರೆ ಏನು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಏನು? ಒಂದು ಮಹಾಯುಗ. ಒಂದು ಮಹಾಯುಗದಲ್ಲಿ ಎಷ್ಟು ವರ್ಷ ಇದೆ? 43,20,000. ಗುರುಗಳೇ ಒಂದು ಡೌಟ್. ಹೇಳಪ್ಪ. ಗುರುಗಳೇ ನಾವು ಇವಾಗ ಎಷ್ಟು ವರ್ಷ ಆಯ್ತು ಗುರುಗಳೇ ಕಲಿಯುಗ ಸ್ಟಾರ್ಟ್ ಆಗಿ? 5,000 ಪ್ಲಸ್. ಓ ಕೃಷ್ಣಾವತಾರ ಹುಡುಗ 5,000 ಪ್ಲಸ್ ತರ ಇದೆ. ಅಪ್ಪ. ಇನ್ನು ಎಷ್ಟಿದೆ? 4,20,000 ಇಯರ್ಸ್ ಇದೆ ಕಲಿಯುಗ. ಗುರುಗಳೇ 5,126 ಇಯರ್ಸ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಯ್ತಾ? ಒಂದು ನೋಡು ಇಲ್ಲಿ. ಗುರುಗಳೇ ಹೋಗ ಕಲಿ ಆವೇಶ ಜಾಸ್ತಿ ಆಗೋದಲ್ಲ? ಒಂದು ಗುರುಗಳೇ ಮನ್ವಂತರ ಅಂದ್ರೆ ಏನು ಗುರುಗಳೇ? ಅಂದ್ರೆ ಒಂದು ಮತ್ತ ನೋಡು ಎಷ್ಟು 71 ಮಹಾಯುಗ. ಎಷ್ಟು? ಒಂದು ಮಹಾಯುಗ ಅಂದ್ರೆ ಏನು? 4 ಯುಗ ಸೇರಿರೆ
ಒಂದು ಒಂದು ಮಹಾಯುಗ. ಮಹಾಯುಗ 71 ಮಹಾಯುಗ ಸೇರಿರ ಏನು ಒಂದು ಮನ್ವಂತರ. ಎಷ್ಟು ಒಂದು ಮನ್ವಂತರ. ಅಂತ ಮಾದ್ರಿ ಮನ್ವಂತರ 14 ಮನ್ವಂತರ ಸೇರಿರೆ ಒಂದು ಕರ. ಒಂದು ನೈಟ್ ಒಂದು ಡೇ ಬ್ರಹ್ಮದೇವರಿಗೆ ಎಷ್ಟು ಒಂದು ಡೇ. 14 ಮನ್ವಂತರ ಎಷ್ಟು 74 ಯುಗ ಇಂಟು 71 ಇಂಟು ಇಲ್ಲ ಬ್ರಹ್ಮದೇವರು ಕಲ್ಪ ಅಂಬದೇನು 100 ವರ್ಷ. ಅದಲ್ಲಿ ಒಂದು ವರ್ಷ ಅಂಬದ ಹೆಂಗ ಅದು ಕ್ಯಾಲ್ಕುಲೇಟ್ ಮಾಡ್ಲಾಕತ್ತಾನೆ ಇದು ನೋಡ್ತಾ ಇದ್ದೇವೆ. 14 ಮನ್ವಂತರ ಒಂದು ಮನ್ವಂತರ ಅಂಬದು ಎಷ್ಟು ಯುಗ ಮಹಾಯುಗ 71 71 ಮಹಾಯುಗ ಸೇರಿರ ಒಂದು ಮನ್ವಂತರ ಅಂತ ಬರೀ ಎಷ್ಟು ಮನ್ವಂತರ ಸೇರಿಕು 14 14 ಮನ್ವಂತರ ಸೇರಿರ ಒಂದು ಡೇ. ಅದು ಮಾರಿ ಇನ್ನೊಂದು 14 ಮನ್ವಂತರ ಸೇರಿರ ಒಂದು ರಾತ್ರಿ. ಆಗ 28 ಮನ್ವಂತರ ಸೇರಿರ ಒಂದು ಡೇ. ಈ ಕರೆಕ್ಟ್ ಯಾರೋ ರಿಪೀಟ್ ಮಾಡ್ರಿ. ಯುಗ ಅಂತ ಸೇರಿ ರಿಪೀಟ್ ಮಾಡ್ರಿ. ಯಾರು ಮಾಡ್ತೀರಿ? ನಾ ಹೇಳ. ಹೇಳಪ್ಪ. ಸೊ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಆಮೇಲೆ ಕಲಿಯುಗ ಹಾ ಅದೆಲ್ಲ ಸೇರಿರೋ ಒಂದು ಮಹಾಯುಗ. ಮಹಾಯುಗ. ಹ್ಮ್ ಅದರಲ್ಲಿ 71 ಮಹಾಯುಗ ಸೇರಿದ್ರೆ ಒನ್ ಮನ್ವಂತರ. ಮನ್ವಂತರ. ಅದರಲ್ಲಿ 14 ಮನ್ವಂತರ ಅಂದ್ರೆ ಒನ್ ಡೇ. ಒಂದು ಡೇ. ಒಂದ್ ಡೇ ಇಲ್ಲಮ್ಮ ಒಂದು ಡೇ ಹಗಲು. ಹಾಫ್ ಡೇ. ಒಂದು ಹಗಲು. ಇನ್ನೊಂದು 14 ಮನ್ವಂತರ ಸೇರಿರೆ ಒಂದು ರಾತ್ರಿ. ಒನ್ ಡೇ ಒಂದು ದಿನ ಎಂಬುದು ಎಷ್ಟು ಮನ್ವಂತರ 28 28 ಮನ್ವಂತರ ಸೇರಿರೆ ಒಂದು ಡೇ ಬ್ರಹ್ಮದೇವರಿ ಒಂದು ದಿನ. ಅಂತ ಮಾರಿ 360 360 ಡೇಸ್ ಸೇರಿರ ಒಂದು ವರ್ಷ. ಅಂತ ಮಾರಿ 100 ವರ್ಷ ಬಂದರೆ ಒಂದು ಬ್ರಹ್ಮ. ಗೊತ್ತಾಯ್ತಾ? ಏತಲಕಂಡ್ರ ಈಗ ನಾವೆಷ್ಟು ವರ್ಷ ಆಗಿದೆ 50 ವರ್ಷ ಆಗಿ 51 ವರ್ಷದಲ್ಲಿ ಫಸ್ಟ್ ಡೇಲಿ ಎಲ್ಲಿದ್ದೆವು ನಾವೀಗ? ಮೊದಲ ಹಗಲಿದ್ದೆವು. ಅರ್ಥ ಆಯ್ತಪ್ಪ? ದ್ವಿತೀಯ ಪರಾರ್ಧೆ ಅಲ್ಲಿದ್ದೇವೆ ಈಗ. ಹಂಗಂದ್ರೆ ಕಲ್ಪ ಅಂದ್ರೆ ಡೇ ಆಫ್ ಬ್ರಹ್ಮ 3.2 billion years. ಎಷ್ಟು 43 lakhs ಒಂದು ಮಹಾಯುಗ ಎಂಬುದು 43,20,000 ಇಂಟು 71 ಮನ್ವಂತರ ಇಂಟು 71 ಮಹಾಯುಗ 43,20,000 years ಇಂಟು 71 ಇಂಟು 28 ಒಂದು ದಿನ ಇಂಟು 360 ಡೇಸ್ ಇಂಟು 100 ಅದು ತರ ಬ್ರಹ್ಮದೇವರ ಆಯುಸ್ಸು. ತಲಕಂಡ್ರ? ಇಲ್ಲಿ ರಿಲೇಟೆಡ್ ಟಾಪಿಕ್ ನೋಡೋಣವ ನಾವು. ನಮಗೆ ಹಂಗ ಬಂದು ಅಯನ ಆಮೇಲೆ ಋತು ಅಂತಂದ್ರೆ ಅದೇ ಮಾರಿತಾ ದೇವತೆಗಳಿಗೂ ಇರೋದ. ದೇವತೆಗಳಿಗೆ ನಾವೆಲ್ಲ ಒಂದು ವರ್ಷ ಅಂತ ಹೇಳ್ತೇವಿಲ್ಲ. 12 ತಿಂಗಳು ಸೇರಿ ಒಂದು ವರ್ಷ ಎಂಬುದು ದೇವತೆಗಳಿಗೆ ಎಷ್ಟು ದಿನ? ಒಂದು ದಿನ. ಒಂದು ದಿನ. ಅವರಿಗೂ ಮಾಸ ಅದೆಲ್ಲ ಇದೆಯಾ? ಅವರಿಗೂ ಋತು ಮಾಸ ಪಕ್ಷ ಅದೆಲ್ಲ ಅವ್ರಿಗೆ ಇದೆಯಾ ಗುರುಗಳೇ? ಅವ್ರಿಗೆ ಬರೋದು ಅವ್ರ ಹೆಂಗ ಆಗೋದಿಲ್ಲ ಬೇರೆ ಕ್ಯಾಲ್ಕುಲೇಷನ್. ದೇವಮಾನದಲ್ಲಿ ದೇವರ ಕ್ಯಾಲ್ಕುಲೇಷನ್. ಇದಕ್ಕೆ ನಮ್ಮ ಒಂದು ವರ್ಷ ಮನುಷ್ಯರಿಗೆ ಒಂದು ವರ್ಷ ಎಂಬುದು ದೇವತೆಗಳಿಗೆ ಎಷ್ಟು? ಒಂದು ದಿನ. ಗುರುಗಳೇ ಬ್ರಹ್ಮದೇವರೋಡ ಲೈಕ್ ನೆಕ್ಸ್ಟ್ ಬ್ರಹ್ಮದೇವ್ರು ಯಾರು ಗುರುಗಳೇ ಬರ್ತಾರ ನೆಕ್ಸ್ಟ್? ವಾಯುದೇವರು. ಸರಿಯಾ? ಅದು ಇದು ಇವಾಗ ಒಂದು ನಮಗೆ ಹಂಗ ಅವ್ರಿಗ ನಮ್ಮ ಒಂದು ವರ್ಷ ಅವರಿಗೆ ಒಂದು ಡೇ ಅಂದ್ರೆ ಅವ್ರಿಗೆ ನಮಗೆ 365 years ಇಂದ ಅವ್ರಿಗೆ 365 days. ಅರ್ಥ ತಿಳಿಸಿ ಹೇಳಪ್ಪ. ಇಲ್ಲ ಇವಾಗ ನಮಗೆ ಒಂದು ವರ್ಷದಿಂದ ಅವ್ರಿಗೆ ಒಂದು ದಿನ ಅಂದ್ರ ನಮಗೆ 365 years ಅವ್ರಿಗೆ 365 days. ಯಾರಿಗೆ 365 years? ದೇವತೆಗಳಿಗೆ.
360 ಡೇಸ್ ಅವರಿಗೆ, ನಮ್ಮ 360 ಇಯರ್ಸ್ ಬಂದು ಅವರಿಗೆ 3 ಅತ್ತ ಓಕೆ ಸರಿ. ಈಗ ಈ ಒಂದು 4 ಯುಗಕ್ಕೆ ಒಂದೊಂದು ಯುಗದಲ್ಲಿನೂ ಒಂದೊಂದು ವೇರಿಯನ್ಸ್ ಇದೆ. ಯಾವ ರೀತಿ ಅದ? ಕೃತಯುಗದಲ್ಲಿ ಎಷ್ಟು ಹೈಟ್ ಇದ್ರು ಎಲ್ಲಾರು? 20 feet ಎಲ್ಲ 28 ಮೊಳ ಇದ್ರು. ಎಷ್ಟು? 28 ಫೀಟ್ ಮೊಳ ಇದ್ರು ಹೈಟ್. ತ್ರೇತಾಯುಗದಲ್ಲಿ ಎಷ್ಟು ಆಯ್ತು? ಅದ್ರ ಅರ್ಧ ಇಡ್ತು, 14 ಮೊಳ ಇದ್ರು ಎಲ್ಲ. ದ್ವಾಪರ ಯುಗದಲ್ಲಿ 7 ಮೊಳ ಇದ್ರು, 7. ಕಲಿಯುಗದಲ್ಲಿ 3.5 ತನ ಇರೋರಂತ. ಹೋಗ ಎಲ್ಲ ಶಾರ್ಟ್ ಎಲ್ಲ ಕುಳ್ಳೆ ಆಡೋರು. ಯಾಕ ಗುರುಗಳೇ? ಅಮರಿತನ ನಿಯಮ. ಸರಿ. ಸತ್ಯಯುಗದಲ್ಲಿ, ಕೃತಯುಗದಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು? ಪಾತ್ರ ಎಲ್ಲ ಬಂಗಾರದಲ್ಲಿ ಯೂಸ್ ಮಾಡ್ತಾ ಇರುತ್ತೆ. ಏನು? ಕೃತಯುಗದಲ್ಲಿ ಗೋಲ್ಡ್ ಯೂಸ್ ಮಾಡ್ತಾ ಇದ್ರು, ಗೋಲ್ಡನ್ ವೆಸಲ್ಸ್. ತ್ರೇತಾಯುಗದಲ್ಲಿ ಸಿಲ್ವರ್, ಬೆಳ್ಳಿ ಯೂಸ್ Silver. ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಕಾಪರ್, Bronze. ಕಲಿಯುಗದಲ್ಲಿ ಏನು? ಕಬ್ಬಿಣ. ಅಯನ್. ಕಬ್ಬಿಣ ಅಂದ್ರೆ ಏನು? ಅಲ್ಯುಮಿನಿಯಂ ಎಲ್ಲ ಯೂಸ್ ಮಾಡ್ತೇವಲ್ಲ ಈಗೆಲ್ಲ. ಅದು ಆದ್ರೆ ಆಯ್ತಾ? ಇವಾಗಲೂ ಬೆಳ್ಳಿ ಎಲ್ಲ ಯೂಸ್ ಮಾಡ್ತಾರಲ್ಲ ಆ? ಗುರುಗಳೇ. ಇವಾಗಲೂ ಬೆಳ್ಳಿ ಬ್ರೌನ್ಸ್ ಏನ್ ಅಡಿಯಕ್ಕ? ಇಲ್ಲಲ್ಲ ಯೂಸ್ ಮಾಡಿದ್ರಿ. ಬಂಗಾರದ ಕೂಡ ಈಗ ಯೂಸ್ ಮಾಡಿದ್ರಿ. ಅಡಿಗೆ ಫುಲ್ ಪಾತ್ರ ಎಂಬುದೇ ಅಲ್ಲಿ ಮುಡ್ತ ನಿಂತ. ಈಗೆಲ್ಲ ಏನ್ ಮಾಡ್ತೀವಿ? ಎವರ್ ಸಿಲ್ವರ್ ಬಂದಿರ್ತಿಲ್ಲ, ಸ್ಟೀಲ್ ತರ ಬಂದಿರ್ತು. ಅರ್ಥ ಆಯ್ತಾ? ಗುರುಗಳೇ ಬ್ರಾನ್ಸ್ ಬಾಟಮ್ ಇಟ್ಟು ಇವಾಗೆಲ್ಲ ಲೈಕ್ ದಂಡಿ ಪಾತ್ರೆಗಳನ್ನ ಯೂಸ್ ಮಾಡ್ತೇವೆ. ಬ್ರಾನ್ಸ್ ಬಾಟಮ್ ಇಟ್ಟು ಪಾತ್ರೆ ಬರ್ತಾ ಇಲ್ಲ ಬಾಟಮ್ ಗುರುಗಳೇ. ಮಾತ್ರ ಬ್ರಾನ್ಸ್ ಹಾ. ಒನ್ ಅವರ್ ಕೂಡ ಇದಪ್ಪ ಅರ್ಥ ಅಲ್ಲ. ಇದಪ್ಪ ಆ ಪಾತ್ರೆ ಎಲ್ಲ ಇವಾಗ ಬಾಟಮ್ ಮತ್ತು ಬ್ರಾನ್ಸ್ ಇಟ್ಟು ಮೇಲೆ ಸ್ಟೀಲ್ ಇಟ್ಟು ಬರ್ತಾ ಬರ್ತಾ ಇದೆಯಾ? ಇಲ್ಲ ಗುರು. ಬರ್ತಾ ಇದ್ದಾರನು ಜನರಲ್ ಎದು ಯೂಸ್ ಮಾಡ್ತಾರೆ? ಕಲಿಯುಗದಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ತನ ತುಂಬಾ ಇಡ್ತು. ಹಾ. ಸರಿ. ಇನ್ನೊಂದು, ಕೃತಯುಗದಲ್ಲಿ ಆಯುಷ್ಯ ಎಷ್ಟಿತ್ತು? $1 lakh. 1 lakh ಇತ್ತು. ತ್ರೇತಾಯುಗದಲ್ಲಿ ಎಷ್ಟು ವರ್ಷ ಇತ್ತು? 10,000. 10,000 ಇತ್ತು. ಎಷ್ಟು? 10,000. 10,000. ದ್ವಾಪರ ಯುಗದಲ್ಲಿ 1000 ಇಯರ್ಸ್ ವರೆಗಿತ್ತು ಆವರೇಜ್. ಓಕೆವಾ? ಕಲಿಯುಗದಲ್ಲಿ ಎಷ್ಟು? 100. 120 years. ಮ್ಯಾಕ್ಸಿಮಮ್ ಎಷ್ಟು? 20 ತನ. 120 ಇಯರ್ಸ್. 120 years. ಮ್ಯಾಕ್ಸಿಮಮ್. ಅದಕ್ಕೆ ತನ ವಾದಿರಾಜರು ಏನ್ ಮಾಡಿರು? 120. ಬೃಂದಾವನ ಪ್ರವೇಶ ಮಾಡಿದ್ರು 120 ಇಯರ್ಸ್. ಕಲಿಯುಗದಲ್ಲಿ ಎಷ್ಟು? 120 ಇಯರ್ಸ್. ಸರಿಯಾ? ಸೊ ಈಗ 4 ಯುಗ ಯಾರು ಹೇಳ್ತೀರಿ? ಒಂದು ಯುಗಪತಿ ಯಾರು ಹೇಳ್ತೀರಿ? ಮಧ್ಯೇಶ್ ಹೇಳ್ತೀಯಾ? ಒಂದು ಯುಗದಲ್ಲಿ ಏನೇನು ಯೂಸ್ ಮಾಡ್ತಾರಂತ ಯಾರು ಹೇಳ್ತೀರಿ? ಏನೇನು? ಹೈಟ್ ಏನು? ಆಯ್ಸ್ ಏನು? 22 lakh 900. ಮೆಟಲ್ ಏನು? 22 lakh. ಸತ್ಯಯುಗ, 22 lakh. ಹಾ? 22 lakh. ತ್ರೇತಾಯುಗ ಬೆಳ್ಳಿ, ದ್ವಾಪರ ಯುಗ ಕಾಪರ್. ಯಾರಪ್ಪ ವಾಲ್ಯೂಮ್ ತುಂಬಾ ಕಮ್ಮಿ ಆದಪ್ಪ. ಯಾರು? ಯಾರು ಹೇಳ್ತೀರಿ? ಎಷ್ಟು ಯೋಚನೆ ಮಾಡ್ತೀರಿ? ಭಾರ್ಗವ್ ಹೇಳು. ಕೃತಯುಗದಲ್ಲಿ ಏನ್ ಮೆಟಲ್ ಯೂಸ್ ಮಾಡ್ತಾ ಇದ್ರು? ಗೋಲ್ಡ್, ಬಂಗಾರ. ತ್ರೇತಾಯುಗದಲ್ಲಿ Silver. ಏನು? ಬೆಳ್ಳಿ, ಸಿಲ್ವರ್. ದ್ವಾಪರ ಯುಗದಲ್ಲಿ ಇದು ಗೋಲ್ಡ್. ಕಾಪರ್ ಇದಿಲ್ಲ. ಆಮೇಲೆ ಕಲಿಯುಗದಲ್ಲಿ ಸ್ಟೈನ್ಲೆಸ್ ಕಬ್ಬಿಣ. ಸ್ಟೀಲ್. ಸರಿ. ಕೃತಯುಗದಲ್ಲಿ ಎಷ್ಟು ಹೈಟ್ ಇದ್ರು? 28 feet. 28 ಫೀಟ್. ಸರಿಯಾ? ತ್ರೇತಾಯುಗದಲ್ಲಿ 14. ದ್ವಾಪರ ಯುಗದಲ್ಲಿ 7. 7. ಕಲಿಯುಗದಲ್ಲಿ 3.5. ಸರಿ. 3.5 ಮೊಳ. ಸರಿ. Take the sun. ಅದಕ್ಕೆ ತಾನೇ ನೋಡಿ ಇತನೇ ಸಾನ್ है. ಬಲರಾಮ इधर पर सान है. ये फायदा है. ಆಮೇಲೆ ಇನ್ನೊಂದು ಇದೆ ಹೇಳ್ತಾನೆ, ಇದು ಕೇಳಿಲ್ರಿ. ಕಲಿಯುಗದಲ್ಲಿ ತ್ರೇತಾಯುಗದಲ್ಲಿ ಪುಣ್ಯ ಪಾಪ ಎಷ್ಟೊತ್ತಿದೆ ಅದ?
ಕೃತಯುಗದಲ್ಲಿ ಪುಣ್ಯ ಎಷ್ಟಿತ್ತು? 100%. 100% ಪುಣ್ಯ, 0% ಪಾಪ. ಎಷ್ಟು? 100% 100% ಪುಣ್ಯ, ಪುಣ್ಯ, 0% ಪಾಪ. ತ್ರೇತಾಯುಗದಲ್ಲಿ 75% ಪುಣ್ಯ. ಓಕೆವಾ? ಪುಣ್ಯ 25% ಪಾಪ. ಪಾಪ. ದ್ವಾಪರ ಯುಗದಲ್ಲಿ 50 50. 50% ಪುಣ್ಯ, 50% ಪಾಪ. ಸರಿಯಾ? ಕಲಿಯುಗದಲ್ಲಿ 75%. 75% ಪಾಪ, 25% ಹಂಗೆ ಕಮ್ಮಿ ಆದಾಗ ಪುಣ್ಯ. ಕಮ್ಮಿ 0 ಏನೋ ಇಡೋದು. 0% ಪುಣ್ಯ, 0% 100% ಪಾಪ. ಗುರುಗಳೇ ನಂಗೊಂದು ಡೌಟ್. ಹಾ. ಇವಾಗ ಬಂದು ನಾವು ಬಂದು ಕಲಿಯುಗದಲ್ಲಿ ಎಲ್ಲಾರ್ನೇ ಬಂದು ಪಾಪ ಮಾಡ್ತಾರೆ ಅಂತ ಏನಪ್ಪ ಅರ್ಥ ಇಲ್ಲ ಹೇಳು. ಇವಾಗ ಕಲಿಯುಗದಲ್ಲಿ ಬಂದು ಎಲ್ಲಾರ್ನೇ ಪಾಪ ಮಾಡ್ತಾರೆ ಹಂಗಂತ ಹೇಳ್ತಾರೆ. ಏನಪ್ಪ ಕ್ವಶನ್ ಕೇಳ. ಹಂಗಂದ್ರೆ ಯಾಕೆ ಬಂದು ಯತಿಗಳೆಲ್ಲ ಬಂದಾರೆ? ಅಲ್ತಾನೆ ಕರಿ ಮಾಡ್ಲಕ್ಕ ನಮ್ ಯೋಚನೆ ಹೆಲ್ಪ್ ಮಾಡ್ಲಕ್ಕ ನಮ್ಮನ್ನ ಉದ್ಧಾರ ಮಾಡಕ್ಕಿಲ್ಲ. ಗುರುಗಳೇ ಈ ಕಲಿಯುಗದಲ್ಲಿ ಒಳ್ಳೆ ಈಗ ಜನ 5,000 ಇಯರ್ಸ್ ಎಲ್ಲ ಯತಿಗಳನ್ನ ಬರ್ತಾ ಇದ್ದಾರೆ. ದೇವರ ಅವತಾರ ಗುರುಗಳೇ. ಇಲ್ಲ ಕಲಿಯುಗದಲ್ಲಿ. ಸರಿಯಾ? ಕಲಿಯುಗದ ಎಂಡ್ಲಿತ ದೇವರ ಅವತಾರ ಇದೆ. ಹಂಗಂದ್ರೆ ವೇದವ್ಯಾಸರು ಬಂದು ದೇವರ ಅವತಾರ ಅವ್ರು ದ್ವಾಪರ ಯುಗದಲ್ಲಿ ಬಂದು ಗೊತ್ತಾಯ್ತಾ? ಅದಿದ್ದರೆ ಕಣ್ಣಲ್ಲಿ ಪಳ್ಳಾಂಗ ಮೇಲೆ ಹೋಗಿ ಕೂತಿದ್ದಾರೆ. ಗುರುಗಳೇ ಯತಿಗಳಾವುದು ನೋಡಿದ್ದಾರೆ, ಮಧ್ವಾಚಾರ್ಯರಿಲ್ಲ ನೋಡಿದ್ದಾರಲ್ಲ. ಎದಕ್ಕೆ ವೇದವ್ಯಾಸರಲ್ಲಿ ಇದ್ದಾರೆ? ನಿಮ್ಗೆ ಇನ್ನೊಂದು ತೋರಿಸ್ತಾನೆ. ಇದೆಲ್ಲ ತೆಗೆದಿಟ್ಟಪ್ಪ ತಮ್ಮರಿ ಮೆಟೀರಿಯಲ್ ತುಂಬಾ. ಸರಿ, ಇದು ನೋಡ್ರಿ. ಸಪ್ತ ಚಿರಂಜೀವಿಗಳು ಯಾರು? ಅಶ್ವತ್ಥಾಮ, ಸಪ್ತ ಚಿರಂಜೀವಿಗಳು ಅಶ್ವತ್ಥಾಮ, ಬಲಿ, ಮಹಾಬಲಿ, ಬಲಿ, ವ್ಯಾಸ, ವೇದವ್ಯಾಸ, ಕೃಪ, ಪರಶುರಾಮ, ವಿಭೀಷಣ, ಹನುಮಂತ. ಸಪ್ತೈತೆ ಚಿರಂಜೀವಿನೇ ನಮಃ. ದಿನಾಲು ಹೇಳ್ಕೊತ ಎಲ್ಲ ಏನೋ ಆಯಿಲ್ ಬಾತ್ ಮಾಡವಲ್ಲ ಏನ್ ಮಾಡಬೇಕು? ಅಭ್ಯಂಗ ಸ್ನಾನದಲ್ಲಿ ಎಣ್ಣೆ ಚಿಂಬಾವಳಿ ಇವನ್ನ ಸ್ಮರಣ ಮಾಡಬೇಕು. ಯಾರ್ಯಾರದಲ್ಲಿ? ಅಶ್ವತ್ಥಾಮ, ಬಲಿ, ಬಲಿ, ವ್ಯಾಸ, ವ್ಯಾಸ, ಕೃಪ, ಕೃಪ, ಪರಶುರಾಮ, ಪರಶುರಾಮ, ವಿಭೀಷಣ, ಹನುಮಂತ. ಹನುಮಂತ. ಹೇಳು ಬಂದು. ಇನ್ನೊಬ್ರು ಯಾರಿದ್ದಾರೆ ಇದೆಲ್ಲ ಹೊರಗೆ? ಮಾರ್ಕಂಡೇಯ. ಅವ್ರು ಯಾರು? ಮಾರ್ಕಂಡೇಯ. ಹನುಮಂತ ಎಲ್ಲಿದ್ದಾರೆ? ಇವತ್ತು ಇದ್ದಾರೆ. ಕೆಂಪುರುಷ ಖಂಡ ಅಂತ ಒಂದ್ ಸಲ ಇದೆ. ಗುರುಗಳೇ, ಹಾ, ಇವಾಗ ಬಂದು ನಾವೊಂದು ವಿಡಿಯೋಲಿ ನೋಡಿದೆ. ಅದಾவது ಬಂದು ಮಧ್ಯಪ್ರದೇಶಲಿ ಬಂದು ಒಂದು ಗುಡಿಲಿ ಬಂದು ದಿನಾಲು ಅಶ್ವತ್ಥಾಮರ್ ಬಂದು ಅಲ್ಲಿ ಬಂದು ರುದ್ರದೇವರಿಗೆ ಬಂದು ಪೂಜೆ ಎಲ್ಲ ಮಾಡ್ತಾರ ರಾತ್ರಿ ಹೊತ್ತು. ಅದಾவது ಗುಡಿ ಮುಚ್ಚಿದೊಡನೆ ರಾತ್ರಿ ಹೊತ್ತು ಬಂದು ಪೂಜೆ ಮಾಡ್ತಾರೆ ಹಂಗಂತ ಹೇಳ್ತಾ ಇದ್ರು. ಆದ್ರೆ ಬಂದು ಒಂದ್ಸತಿ ಬಂದು CCTV ಕ್ಯಾಮ್ರಾ ಅಲ್ಲಿ ನೋಡಾಮೇಲೆ ಅವ್ರು ಬಂದು ತಿಳಿದ್ರು ಹಂಗಂತ ಹೇಳ್ತಾರೆ. ಅಲ್ಲಿ ನೋಡಿ ಅಶ್ವತ್ಥಾಮ ನೋಡಿದೆವು, ವಯಸ್ಸಾದ ಒಬ್ರು ಇದ್ದಿರುತ್ತಲ್ಲ ಅವ್ರು ಈಗ ಈಗ ವೇದವ್ಯಾಸರು ಅದು ಯಾರು? ಈಗ ಎಷ್ಟೇ ಕಲಿಯುಗ ನಡೀತಾ ತಿಳಿಯದ? ಎಷ್ಟನೇ ಮಹಾಯುಗ ನಡೀತಾ? 28. ಎಷ್ಟೇ ಮಹಾಯುಗ ನಡೀತಾ? 28. ಹೌದು. ಬ್ರಹ್ಮದೇವರ 50 years ಆಯುಸ್ಸು ಮುಗಿದಿ 51st ಇಯರ್ಲಿ ಫಸ್ಟ್ ಮಂತ್ ಫಸ್ಟ್ ಡೇಲಿ ಎಷ್ಟಾಗಿದೆ? 28ನೇ ಮಹಾಯುಗ ನಡೀತಾ ಇದೆ. ಫಸ್ಟ್ ಮನ್ವಂತರ. ಫಸ್ಟ್ ಮನ್ವಂತರದಲ್ಲಿ ಇಲ್ಲ 71 ಮಹಾಯುಗ ಬಂದ್ರೆ ಒಂದು ಮನ್ವಂತರ. 28ನೇ ಕಲಿಯುಗ 28th ಮಹಾಯುಗ ನಡೀತಾ ಇದೆ. ಈ 28th ಮಹಾಯುಗದಲ್ಲಿ ವೇದವ್ಯಾಸರು ಯಾರು? ದೇವರೇ, ಪರಮಾತ್ಮನೇ. ಈ 29th ಇನ್ನೊಂದು ಮಹಾಯುಗ ಬರೋದು. ಈ ಕಲಿಯುಗ ಬರೋದು ತಿರ್ಸಿ ಏನ್ ಬರೋದು? ತಿರ್ಸಿ ಕೃತಯುಗ ಬಂದಿರೋದು. ತಿರ್ಸಿ ಪ್ರಹ್ಲಾದ ಬರುವ, ತಿರ್ಸಿ ನರಸಿಂಹ ಅವತಾರ ಬರೋದು. ಆಯ್ತಾ? ತಿರ್ಸಿ ಇನ್ನೊಂದು ತ್ರೇತಾಯುಗ ಬರೋದು. ತಿರ್ಸಿ ರಾಮದೇವ ಅವತಾರ ಬರೋದು. ಆಗ ಆ ಟೈಮಲ್ಲಿ ವೇದವ್ಯಾಸರು ಯಾರು ತಿಳಿಯದ? 29th ಮಹಾಯುಗದಲ್ಲಿ ರುದ್ರದೇವರು, ಈ ಅಶ್ವತ್ಥಾಮಾಚಾರ್ಯರು ರುದ್ರದೇವರ ಅವತಾರ. ಅವರು ವೇದವ್ಯಾಸರ ಮಾರುಡರು. ಓಹೋ, ಹಂಗಂದ್ರೆ ಅವ್ರಿಗೆ ಆ ಶಾಪ ವಿಮೋಚನ ಇಡದ?
ಈ ಯುಗ ಮುಗಿದವಳ ಓ ಮಹಾಯುಗ ಮುಡಿಬೇಕು. ಇವಾಗ ಇವ್ರಿಗೆ அடுத்தது ಬರ ರುದ್ರದೇವರು ತಿರಿ ಶಾಪ ಅಂತ ಇದು ಮಾಡಾರ. ಯಾರಿಯಪ್ಪ? ಇವಾಗ ರುದ್ರದೇವರ ಅಶ್ವತ್ಥಾಮನ ಇದ್ದಾರಲ್ಲ, ಇವಾಗ அடுத்த ಕಲ್ಪಲ್ಲಿ ಬಂದು ರುದ್ರದೇವ್ರ ಪೋಸ್ ಬರೋರು ತಿರಿ ಅಶ್ವತ್ಥಾಮನ ಇದುವಾಗಿ ಎಲ್ಲ ಕಥೆ ರಿಪೀಟ್ ಆಗಲ್ಲಪ್ಪ. ಓ ಅದ್ ಯಾಕೆ ಗುರುಗಳೇ? ಅದರ ಕಲ್ಪ ಭೇದ ಅಂತ ಒಂದಿದೆ. ಕೆಲ ಪುರಾಣ ನೋಡಿದ್ರೆ ನರಸಿಂಹದೇವರು ಕಂಬದಿಂದ ಬಂದ್ರು ಅಂತಿದೆ. ಒಂದರಿ ನೋಡಿದ್ರೆ ಎಂಟ್ರಿ ಆಗಿ ಒಳಗೆ ಬಂದ್ರು ಅಂತನಿದೆ. ಕೆಲ ಕಲ್ಪದಲ್ಲಿ ಆಂಗಣ ಅವತಾರ ಮಾಡಾರುತ್ತೆ. ಕಲ್ಪ ಭೇದ ಅಂತ ಹೇಳೋರು ಅದನ್ನ. ಏನು ಕಲ್ಪ ಭೇದ? ಅதாவது ಒಂದು ಕಲ್ಪದಲ್ಲಿ ಇಂಥ ಮರಿ ಕತೆ, ಇನ್ನೊಂದು ಕಲ್ಪದಲ್ಲಿ ಬರ ಇದು, ಒಂದು ಮಹಾಯುಗದಲ್ಲಿ ಇನ್ನೊಂದು ಕತೆ. ತಿರ್ಸಿ ಪುರಾಣ ಮಹಾಭಾರತದಲ್ಲಿ ತಿರ್ಸಿ ಸೃಷ್ಟಿ ಮಾಡೋರು ವೇದವ್ಯಾಸರು ಬಂದು. ಅದು ಒಂದೊಂದು ಬೇರೆ ಬೇರೆ ಮನೆ ಇರೋದ ಒಂದೇ ಮನೆ? ಅದು ಇಲ್ಲ, ಆಲ್ಮೋಸ್ಟ್ ಅವೇನಾಗದು ಪುರಾಣಗಳು ಮತ್ತು ಒಯ್ಟು ತಿರ್ಸಿ ಸೃಷ್ಟಿ ಆಗೋದು, ಆದರೆ ವಿಷಯಗಳು ಒಂದೇ. ಅರ್ಥ ಆಯ್ತಾ? ಸಮರದಲ್ಲಿ ಸೂಕ್ಷ್ಮಗಳು ತುಂಬಾ ಇದೆ. ಯುಗ ಡ್ಯೂರೇಷನ್ ನೋಡಿದೇವಲ್ಲ, ನೋಡ್ಬಿಟ್ಟೆವು. ಸಪ್ತ ಚಿರಂಜೀವಿಗಳು ನೋಡಿದೆವು. ನಿಮ್ಗೆ ಇನ್ನೊಂದು ತೋರಿಸ್ತಾನೆ. ಲೋಕಗಳು ಯಾರ್ಯಾರಿಗೆ ತಿಳಿಯೋದು, ಏನೇನ್ ಲೋಕ ಇದೆ. ಭೂಲೋಕ ಇಲ್ಲಿದೆ. ಈ ಭೂಲೋಕ ಮೇಲೆ ಭೂಲೋಕ ಕೆಳಗೆ ಏನಿದೆ? ಅತಲ ಅತಲ, ಸುತಲ, ಇತಲ, ಸುತಲ, ತಲಾತಲ, ಮಹಾತಲ, ರಸಾತಳ, ಪಾತಾಳ. ಇಷ್ಟು ಲೋಕಗಳಿದೆ. ಆ ಲೋಕಗಳು ಹೆಂಗ ತೋರಿಸಲ್ಲ ಅದಲ್ಲಿ ನೋಡಿ. ಇದು ಲೋಕ, ಇದು ಕಲಗ ಮೇಲೆ ಕಲಗ ಮುಟ್ಟಿರೋ ಲೋಕಗಳು ತೋರ್ತಾರೆ ನೋಡಿ. ಹಿಂಗಿರೋದು 7 ಲೋಕಗಳು. ಅತಲ ಲೋಕ, ವಿತಲ, ಸುತಲ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಇದೆಲ್ಲ ಇದಲಿತ ನರಕ. ಬಲಿಚಕ್ರವರ್ತಿ ನಾವು ಎಲ್ಲಿ ಇಟ್ರು? ಸುತಲ ಲೋಕ. ಅರ್ಥ ಆಯ್ತಾ? ದೇವ್ರು ತ್ರಿವಿಕ್ರಮ ದೇವ್ರ ತಲೆ ಮೇಲೆ ಕಾಲಿಟ್ಟೊಡತ್ತೆ. ಎಷ್ಟು ದೂರ ಹೋದ ಬಲಿ? ಆತಲ, ವಿತಳ, ಸುತಲ ಲೋಕಕ್ಕೆ ಹೋಗಿ ಕೂತು. ಸುತಲ ಲೋಕ ಭೂಮಿಗ ಅಡಿಲಿದೆಯಾ ಗುರುಗಳೇ? ಅಡಿಲಿ ನರಕಗಳೆಲ್ಲ ನೋಡಿ. ಭೂಮಿ ಭೂಮಿ ಮಟ್ಟದ ಯೂನಿವರ್ಸ್ ದೊಡ್ಡಪ್ಪ ಇದು ಅತ್ತ ಭೂಮಿ ಕಲಗ ಈ ವಿತಲ ನೋಡ್ಕೊ ಬಂದು ಫುಲ್ಲ ಶ್ರೀಮಂತರ. ಗುರುಗಳೇ, ನರಕಗಳಿಲ್ಲಪ್ಪ, ಇದು ಬೇರೆ. ಸರಿಯಾ? ಮೇಲೂ ಲೋಕಗಳಿದೆ. ಏನೇನು ನಾವ್ ಹೇಳ್ತಾವಲ್ಲ, ಭೂಲೋಕ. ಗುರುಗಳೇ, ನರಕ ಬಂದು ಪಾತಾಳಲ್ಲಿ ಇರದ ಗುರುಗಳೇ? ಅಲ್ಲಿ ಇಲ್ಲದಪ್ಪ. ಇಲ್ಲೋರ್ರಿ, ಸ್ವರ್ಗಲೋಕ ಅಂತ ಹೇಳ್ತೇವಲ್ಲ. ಭೂಹು, ಭುವಃ, ಸುವಹ, ಮಹಃ, ಜನಃ, ಸಪಃ ಅಂತ ಹೇಳ್ತೇವಲ್ಲ. ಸತ್ಯಲೋಕ ಕಡಸಿಲಿ. ಸ್ವರ್ಗಲೋಕ. ಗುರುಗಳೇ, ವೈಕುಂಠ ಎಲ್ಲಿದೆ? ಇದಕ್ಕಡ ಮೇಲೆ, ಸತ್ಯಲೋಕ ಕಡೆ ಮೇಲೆ ಹೋಗ್ಬೇಕು. ಕೈಲಾಸ ಎಲ್ಲ ಅಲ್ಲಿತಾ ಇದೆಯಾ ಗುರುಗಳೇ? ಕೈಲಾಸಲ ಈ ಬ್ರಹ್ಮಲೋಕ ತಪೋಲು ಇಲ್ಲಿಲ್ಲ ಬಂದಿರೋದು. ಸರಿಯಾ? ಏನೇನ್ ಲೋಕ? ಸ್ವರ್ಗಲೋಕ, ಮಹೋಲೋಕ, ಜನೋಲೋಕ, ತಪಾಲೋಕ. ಈ ತಪೋಲೋಕದಲ್ಲಿ ಋಷಿಗಳಾರ ಇರುತ್ತೆ. ಈ ಸನ್ಯಾಸಿಗಳನ್ನ ಓದ್ತಾರಲ್ಲ, ಅವರೆಲ್ಲ ತಪೋಲೋಕಗಳಿರೋರು. ಸ್ಟಾರ್ಟಿಂಗ್ಲೇ ಮತ್ತೆ ಸ್ವರ್ಗ ಬಂದಿರಲ್ಲ. ಓಕೆವಾ? ಇದೆಲ್ಲ ಒಂದೊಂದು ನಾವ್ ಹೇಳ್ತೇವಲ್ಲ ನೋಡ್ರಿ. ಕಂಡೆ ಸೂಪರ್ ಭಾರ್ಗವ್. ನೋಡ್ರಿ, ಜಂಬೂದ್ವೀಪ. ಈ ಭೂಲೋಕದಲ್ಲಿ ಜಂಬೂದ್ವೀಪದಲ್ಲಿ ನಾವಿದ್ದೆವು. ಅದರಲ್ಲಿ ಭಾರತ ವರ್ಷೆ ಭರತ ಕಂಡೆ ಅಲ್ಲಿದೆ. ಮೇರೋಹೋ ದಕ್ಷಿಣೇ ಪಾರ್ಶ್ವೆ. ಮೇರು ಪರ್ವತಕ್ಕೆ ದಕ್ಷಿಣದಲ್ಲಿ ಇದೆ. ಏನೇನು ಇದೆಲ್ಲ ಒಂದು ನಾವು ನಮ್ಮ ಕಣ್ಣಿಂದ ನೋಡಕ ಮುಡಿಯಾದ ಒಂದು ಹಾಲು ಸಮುದ್ರ. ಇದು ನೋಡ್ರಿ, ಲವಣ ಸಮುದ್ರ, ಬೊರಿ ಇದು ಬಂದು ಓಕೆ. ಹಾಲು ಸಮುದ್ರ ಅದ, ಬೊರಿ ನೀರು ಸಮುದ್ರ ಇದೆ, ಒಂದು ಸಮುದ್ರ ಇದೆ. ಇದೆಲ್ಲ ಒಂದು ಹ್ಯೂಮನ್ ಐಗ ತಿಳಿಯೋದ ಗುರುಗಳೇ? ಇದೆಲ್ಲ ಮಹಾಭಾಗವತದಲ್ಲಿ ಬರ್ತಾ ಇದೆ. ಭಾಗವತದಲ್ಲಿ ಹಾಲು ಸಮುದ್ರ. ಹಂಗೆ ಕುಡಿಯಂದ. ಸರಿ,
ಇದೆಲ್ಲ ತೆಲಕಂಡ್ರ ಇನ್ನು ತುಂಬಾ ವಿಷಯಗಳು ನಾವೀಗ ನೋಡೋತೇವು ಸರಿಯಾ. ಗುರುಗಳೇ ಇದ್ರಿ ನೀವು ಇನ್ನೊಂದು ಪಾಠ ತೆಗಿತಾನೆ ಎಂತ ಅದ ದಶಾವತಾರ ತೆಗಿಯೋಣ. ಏನೇನು ಅವತಾರತ್ಲಿ ಅದ ದಶಾವತಾರ? ಮತ್ಸ್ಯ ಕೂರ್ಮ ಮತ್ಸ್ಯ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ. ನೀವು ಕೇಶವರಾಮ ಯೋಯಿಟಿ ಅಚ್ಚ ಕೂರ್ಮ ರಾಮ, ನರಸಿಂಹ ವಾಮನ ರಾಮ ಬೌದ್ಧ ರಾಮ ಕೃಷ್ಣ ಬೌದ್ಧ ಕಲ್ಕಿ. ಸರಿ, ಇಲ್ಲಿ ಬೌದ್ಧ ಇದ್ದಾರೆ. ಈ ಕೃಷ್ಣನ ಅವತಾರಕ್ಕೆ ಆಮೇಲೆ ಬಂದ ಅವತಾರ ಏನು? ಬೌದ್ಧ ಬುದ್ಧ ಅವತಾರ. ನಮಗೆ ಹತ್ತಲಿ ನಡೆದ ಅವತಾರ ಏನು ಈಗ? ಬೌದ್ಧ ಬೌದ್ಧ ಅವತಾರ ಕಡೆಸಿಯೇ ನಡೀತು ಸರಿಯಾ. ಅಸುರ ಇಲ್ಲಿ ಗುರುಗಳೇ ಬಟ್ ಸಮ್ ದಶಾವತಾರ ಹೇಳಿದ್ರೆ ಫ್ಯೂ ಬಂದು ಬೌದ್ಧ ಹೇಳೋದಿಲ್ಲ. ಏನು ಅರ್ಥ ಅಲ್ಲ. ಇಲ್ಲ ಆ ಗೌತಮ ಬುದ್ಧವ ಇಲ್ಲಂದ್ರೆ ಬೌದ್ಧ ಇಲ್ಲ, ಇದು ಗೌತಮ ಬುದ್ಧ ಇಲ್ಲ, ಆಯ್ತಾ? ಅಂದ್ರೆ ಬಲರಾಮರ್ ಅಂತ ಹೇಳ್ಬಿಡ್ತಾರ. ಭಾರ್ಗವಲ್ಲಿ ಪರಶುರಾಮ ಪರಶುರಾಮ ಭಾರ್ಗವ. ಸರಿಯಾ. ಈ ಬುದ್ಧ ಇದ್ದಾರಲ್ಲಪ್ಪ, ಬುದ್ಧ ಅಂಬದು ದೇವರು, ಸಾಕ್ಷಾತ್ ಪರಮಾತ್ಮನೇ. ಈ ಶುದ್ಧೋಧನ ಬುದ್ಧ ಇಲ್ಲದು, ಅರ್ಥ ಆಯ್ತಾ? ಗೌತಮ ಬುದ್ಧ ಬೇರೆ ಅಲ್ಲ. ಗೌತಮ ಬುದ್ಧ ಬೇರೆ, ಈ ಬುದ್ಧ ಬೇರೆ. ಅರೆ ಈ ಬುದ್ಧನ ಏನ್ ಹೇಳಿದ್ರು? ಆ ಸಲಲ್ಲಿ ಬಲರಾಮ ಅಂಬ ಹಾಕಿರ್ತಾರೆ. ಅದಕ್ಕೆ ಬರ್ತಾನೆ ಬಲರಾಮ. ಕೃಷ್ಣನಿ ಮಿಂಚೆ ಏನ್ ಮಾಡ್ತಾರ ಎಲ್ಲಾರು ಶ್ರೀ ವೈಷ್ಣವರು ಈ ಅಯ್ಯಂಗಾರದಲ್ಲಿ ಎಲ್ಲಾದ್ರಲ್ಲಿ ಯಾರು ಹಾಕ್ಬಿಡ್ತಾರೆ? ಬಲರಾಮ ಬಲರಾಮನ ಹಾಕಿ ಬಿಟ್ಬಿಡ್ತಾರೆ. ಆದ್ರೆ ಬಲರಾಮ ಏನು? ಶೇಷದೇವರ ಅವತಾರ. ಶೇಷದೇವರ ಅವತಾರ. ಅವರದಲ್ಲಿ ಏನು ಆವೇಶ ಇದೆ? ಏನು ನಾ ಹೇಳಿಕೊಟ್ಟಲ್ಲ, ಆವೇಶ, ಅಂಶ, ಅವತಾರ ಅಂತ 3 ಹೇಳಿಕೊಟ್ಟ. ಯಾಕದೆಯ? ಅವತಾರ ಅಂದ್ರೆ ಅವರೇ ನೇರಾಗಿ ಬರೋದು. ಅಂಶ ಅಂದ್ರೆ ಇನ್ನೊಬ್ಬರು ಅವರೋಡ ಒಂದು ಪಾರ್ಟ್ ಅವರಲ್ಲಿ ಇರೋದು. ಆವೇಶ ಅಂದ್ರೆ ಆಗಾಗ ಬರೋದು. ಅರ್ಥ ಆಯ್ತಾ? ಈಗ ಬಲರಾಮರಲ್ಲಿ ಬಲರಾಮ ಯಾರ ಅವತಾರ? ಶೇಷದೇವರ ಅವತಾರ. ಅವರದಲ್ಲಿ ಯಾರ ಆವೇಶ ಇದೆ? ಶುಕ್ಲಕೇಶ ಪರಮಾತ್ಮ. ಶುಕ್ಲಕೇಶ ಅಂದ್ರೆ ಏನು? ದೇವರಲ್ಲಿ ಪ್ರಾರ್ಥನೆ ಮಾಡ ಮೇಲೆ ದೇವರು ತನ್ನ ಕಪ್ಪು ಕೂದಲನ್ನ ತೈಕಿ ಹಾಕಿದ್ರು, ಅವರೇ ಕೃಷ್ಣ. ತನ್ನ ಬಿಳಿ ಕೂದಲನ್ನ ತೂಕಿ ಹಾಕಿರು, ಅವರೇ ಬಲರಾಮ ಆದ್ರು. ಶೇಷದೇವರೊಳಗೆ ಯಾರು? ಶುಕ್ಲಕೇಶ ಅಂದ್ರೆ ಏನು? ವೈಟ್. ಸರಿಯಾ. ದೇವರೋಡ ಒಂದು ಕೂದಲು ಒಂದು ಅವತಾರ ಆಯ್ತು. ಹಂಗಂದ್ರೆ ಇದೆಲ್ಲ ಒಂದೊಂದು ದೇವರೋಡ ಬಾಡಿ ಪಾರ್ಟ್ಸ್ ಇಲ್ಲಿ ಅವತಾರ ಬಂದಿದೆಯಾ? ಹಂಗನಿಲ್ಲ, ಅವರೇ ದೇವರೋಡ ಅಂಗ ಇದಕ್ಕೆ ಭೇದ ಇಲ್ಲ. ನೇಗನಾಸ್ತಿ ಕಿಂಚನ. ದೇವರು ರೂಪಕ್ಕೆ ಭೇದ ಇಲ್ಲ. ಹೇಳ್ಪಾ. ನಂಗೆ ಇನ್ನೊಂದೊಂದು ಡೌಟ್. ಇವಾಗ ದಂಡಿ ಬಂದ್ರೆ ಏನ್ ಹೇಳ್ತಾರೆ, ಹನುಮನ್ ದೇವ್ರು ಬಂದು ದೇವ್ರತ್ರಿ ಇರೋ ಮೇಲೆ, ಲೈಕ್ ಒಂದು ರಾಮ್ ದೇವ್ರ ಪಾದದಲ್ಲಿ ಇರೋ ಮೇಲೆ ಅವ್ರು ಬಂದು ಅವ್ರು ಬಂದು ನಾವು ಬೇಡ ಒಂದು ಬಟ್ ಬಂದು ತನಿಯಾದ್ರ ಅವ್ರು ರುದ್ರಾಂಶರು ಹಂಗಂತ ಹೇಳ್ತಾರೆ. ಇಲ್ಲ, ಕರೆಕ್ಟಾ? ತುಮೂರ ಅಂತ ಹೇಳ್ತಾರೆ. ನಾರ್ತ್ ಅಲ್ಲಿ ದೇವರೇ ಅವತಾರ ಮಾಡಿ ರುದ್ರದೇವರು. ನಾರ್ತ್ ಇಂಡಿಯಾಲಿ ರುದ್ರ ದೇವತಾ ತಪ್ಪದು, ತಪ್ಪು. ಅವರು ವಾಯುದೇವರು, ಮುಖ್ಯ ಪ್ರಾಣ ದೇವರ ಅವತಾರ. ನಾವು ಎಷ್ಟು ಹೇಳ್ತೇವೆ, ಕರೆಕ್ಟಾ? ಇನ್ನೊಂದು ರುದ್ರದೇವರದರೆ ವಾಯುದೇವರು ಮಹಾ. ಸರಿಯಾ? ಉಲ್ಟಾವ ಹೇಳ್ತಾರ ಅವ್ರಲ್ಲ. ನಾವಿಬ್ರು ಹೇಳಿದ್ರೆ ರುದ್ರದೇವರು ಮಹಾ, ಹನುಮಂತ ದೇವರು. ಆಕ್ಚುಲಿ ಅವರೋட ಗುರುಗಳು ತಾನೆ ಗುರುಗಳೇ? ಗುರುಗಳಿಲ್ಲ, ಮಗನು ಕೂಡ. ಬ್ರಹ್ಮ ವಾಯುಕಿಡ ಮಕ್ಕಳು ಯಾರು? ಗರುಡ ಶೇಷ ರುದ್ರ. ಬ್ರಹ್ಮ ವಾಯು ಇವರ ಮಕ್ಕಳು ಯಾರು? ಗರುಡ ಶೇಷ ರುದ್ರ. 3 ಗುರು. ಅವ್ರಲ್ಲಿ ಓದಿದ್ದಾರೆ ಹಂಗಂತ ಗುರುಗಳು ಅವರೇ. ಸರ್ ಹರಿಕಥಾಮೃತ ಸಾರಲ್ಲಿ ಬರೋದು ಶಿಷ್ಯ ಇದು ಮಾಡಿ. ಗುರುನು ಅವರುಗಳೇ, ತಂದೆ ತಾಯಿನೂ ಅವರುಗಳೇ. ಅರ್ಥ ಆಯ್ತಾ? ಈ ಟಾಪಿಕ್ ನಾವು ಬಚಾವತಾರ ಕೂಡ ಒಂದೊಂದ ನೋಡೋಣ. ಇನ್ನೊಂದು ನಾವು ನೋಡ್ಲಿಕ್ಕಿದ್ದೇನೆಂದ್ರೆ ಭಕ್ತಿ. ಎಷ್ಟು ಭಕ್ತಿ ಇದೆ? ನವವಿಧ ಭಕ್ತಿ. 9 ಟೈಪ್ಸ್ ಆಫ್ ಭಕ್ತಿಗಳಿದೆ. ಎಷ್ಟು ಟೈಪ್? 9 ಟೈಪ್ಸ್. ಏನೇನು? ಶ್ರವಣ ಭಕ್ತಿ. ಏನು? ಶ್ರವಣ, ಕೀರ್ತನ, ಶ್ರವಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಇದು ಒவ்வೊಂದು ಭಕ್ತಿ ಏನಂಬ ಅಂದ್ರೆ ಒಂದು ಕ್ಲಾಸ್ ನೋಡೋಣ. ಒಬ್ಬೊಂದು ಯಾರು ಮಾಡಿದ್ರು, ಇದು ಒಬ್ಬೊಂದು ಮಾಡಿದವರಿಗೆ ಒಂದು ಎಕ್ಸಾಂಪಲ್ ಇದೆ. ಸರಿಯಾ?
ದಾಸಭಕ್ತಿ ಯಾರು? ಪುರಂದರದಾಸ್. ಹನುಮಂತ ದೇವರು. ಪುರಂದರ ದಾಸಭಕ್ತಿ ಅಂದ್ರೆ ಏನು? ಹಾಡು ಹೇಳೋರು. ಹಾಡಲ್ಲ, ಅದಿಲ್ಲ. ದಾಸ ಅಂದ್ರೆ ಏನು? ಡೌನ್ ಟು ಎರ್ತ್ ಇದ್ದು ಕೆಲಸ ಮಾಡೋರು, ಸೇವೆ ಮಾಡು. ದಾಸ ಹಾ, ಹನುಮನ್ ದೇವರು. ಹನುಮನ್ ದೇವರು. ಈಸಾ ದಾಸ ಅಂದ್ರೆ ಏನು? ಶಿವನ್ ಯಜಮಾನ, ಓನರ್ ಒಬ್ರು ಇರಾರು, ಕೆಲಸ ಸರ್ವೆಂಟ್ ಒಬ್ರು ಇರಾರಲ್ಲ, ಸರ್ವೆಂಟ್ ಆಗಿರ್ಬೇಕು ಅಂತ ಹ್ಮ್. ದೇವರಲ್ಲಿ. ನಾವಲ್ಲ. ನೀ ಯಜಮಾನ, ನೀ ಈಶಾ, ನಾನಿನ್ನ ದಾಸ. ಅದು ತಾನು ದಾಸಭಕ್ತಿ. ದಾಸಭಕ್ತಿ ಅಂದ್ರೆ ಏನು? ದೇವ್ರ ಮನೆ ಕ್ಲೀನ್ ಮಾಡೋದು, ಪಾತ್ರ ಎಲ್ಲ ತೊಳೆದು ಕೊಡೋದು, ದೇವ್ರ ಪಟ ಎಲ್ಲ ಒರೆಸಿ ಇಡೋದು, ತುಳಸಿ ಹೂ ಎಲ್ಲ ತಗೊಂಡು ಕೊಡೋದು, ದೇವ್ರ ಪೂಜೆ ಅಂಗಡಿಯಿಂದ ಸಾಮಾನು ತಂದು ಕೊಡೋದು, ಇದೆಲ್ಲ ಏನು? ಗುರುಗಳಿಸಿ ಆ? ಗುಡಿಗಳಿರೋ ಆಚಾರ ಅವ್ರೆಲ್ಲ ಬಂದು ಹಾ, ದಾಸ್ ಅಂತ. ಯಾರಪ್ಪ? ಗುಡಿಲಿ ಆಚಾರ ಕೂಡ ದಾಸರು. ಗುಡಿಲಿ ಆಚಾರ ಇದ್ದು ಸೇವೆ ಮಾಡೋರು ಕೂಡ ದಾಸ್ಯ ಭಕ್ತಿ ಇದ್ದಾನೆ. ಹಂಗ ಅವ್ರೆಲ್ಲನೇ ಮಾಡಾತಿ ಆಚಾರ ಅಂದ್ರೆ ಅವ್ರು ಮಟ್ಟಿಲ್ಲ. ಅರ್ಚನಂತದಲ್ಲ, ಅದನ್ನು ಪೂಜೆ ಮಾಡೋದು, ಅದೊಂದು ಭಕ್ತಿ. ಎಲ್ಲಾ ಭಕ್ತಿನೇ ಎಲ್ಲಾ ಭಕ್ತಿನೂ ಕೂಡ ಮಾಡ್ತೇವೆ. ಎಲ್ಲನೇ ಅಂದ್ರೆ ಮಲ್ಟಿಪಲ್ ಭಕ್ತಿ ನಾವು ಮಾಡ್ತೇವೆ. ಅರ್ಥ ಆಯ್ತಾ? ಈಗ ನಾವೇ ಶ್ರವಣನು ಮಾಡಬೇಕು, ಕೀರ್ತನನು ಮಾಡಬೇಕು, ಸ್ಮರಣನು ಮಾಡಬೇಕು. ಒಬ್ರೊಬ್ರು ಇದು 9 ಮಾಡುವ, ಅಮೃತ ಮಾಡ್ಬೇಕು ಅಂತಿಲ್ಲ. ಗುರುಗಳೇ, ಇದು ಎಲ್ಲಾ ಸೇವಾನು ಮಾಡೋರು ಯಾರು? ಎಲ್ಲಾ ಸೇವಾನು ಮಾಡ್ಬೇಕು. ಆಕ್ಚುಲ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಫಸ್ಟ್ ಶ್ರವಣದ ಆರಂಭಿಸ್ಬೇಕು. ಎಲ್ಲ ಯಾರು ಮಾಡ್ತಾರೆ? ಎಲ್ಲನೇ ಯಾರು ಮಾಡ್ತಾರಂದ್ರೆ ಲಕ್ಷ್ಮಿಯಿಂದ ಆರಂಭಿಸಿ ಎಲ್ಲಾ ದೇವತೆಗಳು ಮಾಡ್ತಾರೆ. ಸರಿಯಾ? ಜ್ಞಾನಿಗಳು ಎಲ್ಲರನ್ನೇ ಎಲ್ಲಾ ಸೇವೆಯನ್ನು ಮಾಡಿದ್ದಾರೆ. ಶ್ರವಣ ಬಂದು ಕೇಳೋದು, ಲಿಸನ್. ಕೇಳಾದೆ ಒಂದು ಭಕ್ತಿ. ಏನು? ಒಂದು ಭಕ್ತಿ ಒಂದು ಮಾಡೋಣ. ಏನು? ಕೀರ್ತನ ಅಂದ್ರೆ ಹೇಳೋದು, ಹಾಡು ಹೇಳೋದು, ಪಾಠ ಹೇಳೋದು, ಶ್ಲೋಕ ಹೇಳೋದು, ಪ್ರವಚನ ಮಾಡೋದೆಲ್ಲ ಕೀರ್ತನ. ಸ್ಮರಣ ಅಂದ್ರೆ ಏನು? ಮನಸ್ಸಲ್ಲಿ ನೆನೆಸಿಂಬೋದು ಅಷ್ಟೇ. ಪ್ರಹ್ಲಾದನಿಗೆ ದೇವರಿಗೆ ಕಾಪಾಡಿರು, ಇದು ಕ್ಲಾಸ್ ಅಟೆಂಡ್ ಮಾಡಿದ್ರಲ್ಲ, ಈ ಕಥೆ ಎಲ್ಲ ಕೇಳ್ತಿರಲ್ಲ, ದೇವ್ರ ಪ್ರವಚನ ಎಲ್ಲ ಹೊರ ಹೋಗಿ ನೆನೆಸಿ ನೋಡೋದೇ ಏನು? ಸ್ಮರಣ. ಗುಡಿ ಹೋದ್ರಿ, ತಿರುಪತಿ ಹೋಯ್ತ್ರಿ, ಉಡುಪಿ ಹೋಯ್ತ್ರಿ, ಹೊರಗೆ ಬಂದವಲ್ಲ ಆ ದೇವ್ರು ಹಿಂಗಿದ್ದಿರಲ್ಲ ಅಂತ ನೆನೆಸಿದ್ರೆ ಅದು ಸ್ಮರಣೆ. ಅದ್ರಲ್ಲಿ ಒಂದು ಪುಣ್ಯ ಇದೆ. ಪಾದ ಸೇವನ ಅಂದ್ರೆ ಏನು? ದೇವ್ರ ಪಾದಕ್ಕೆ ಸೇವನ. ವಿಷ್ಣು ಪಾದ, ಗುರುಗಳ ಪಾದ ಅಂದ್ರು ಅದ மாதிரி ತುಂಬಾ ಮೀನಿಂಗ್ ಇದೆ. ದೇವರು ಹೇಳಿದ ದಾರಿಯಲ್ಲಿ ನಡೆಯೋದು. ದೇವ್ರ ಅರ್ಚನಾ ಅಂದ್ರೆ ಏನು? ಪೂಜೆ. ದೇವರಿಗೆ ಅಭಿಷೇಕ, ಅರ್ಚನೆ ಅಂದ್ರೆ ಪೂಜೆ, ಮಂಗಳಾರತಿ. ಅಂದ್ರ ಅಂದ್ರೆ ಬಿದ್ದು ನಮಸ್ಕಾರ ಮಾಡೋದು. ಏನು? ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಅದೊಂದು ಭಕ್ತಿ. ಇದು ಬಂದು ದೇವರಿಗೆ ಮಟ್ಟು ಅಪ್ಲಿಕಬಲ್ ಆಗದ, ಇಂದು ಗುರುಗಳಿಗೆ ಮಿಚ್ಚ ಎಲ್ಲಾರಿಗೆ ಗುರುಗಳಿಗೆ ಮಾಡಿರೋನು ತಾನೆ, ಎರಡು ಬದ್ರಿಗೆ ಸೇರುವ. ಆಯ್ತಾ? ಗುರುಗಳ ಅಂತರ್ಗತ ಪರಮಾತ್ಮ ತಕೊಬೇಕು. ಆಮೇಲೆ ದಾಸ್ಯ ಅಂದ್ರೆ ಹೇಳ್ಬಿಟ್ರು ನಾವು, ಕರೆಕ್ಟಾ? ಸಖ್ಯ ಅಂದ್ರೆ ಎಂಟ್ಲಿ ಅದ ದೇವರನ್ನ ಫ್ರೆಂಡ್ ಆಗಿ ನೆನೆಸಿರ್ಬೋದು. ಏನ? ದೇವ್ರತ್ಲಿ ಮಾತಾಡೋದು, ದೇವ್ರತ್ಲಿ ಹೇಳಿಂಬೋದು, ದೇವ್ರತ್ಲಿ ಸಖ್ಯ ಭಕ್ತಿ. ದಾಸ್ಯ ಅಂದ್ರೆ ದೇವರಿಗೆ ಎಲ್ಲಾ ಸರ್ವಿಸ್ ಮಾಡೋದು, ತೊಳೆದು ಗೊಳುದು ಕ್ಲೀನ್ ಮಾಡಿ ದೇವರ ನಾಮಗಳನ್ನ ಹೇಳಿ ಅವ್ರ ಭಕ್ತಿಯ ಮಾಡೋದು, ಸೇವೆ ಮಾಡೋದು. ಸೇವೆ ಮಾಡೋದೇ ಒಂದು ದಾಸ್ಯ ಭಕ್ತಿ. ಆತ್ಮನಿವೇದನ ಅಂದ್ರೆ ಏನು? ದೇವರತ್ಲಿ ಟೋಟಲ್ ಸರೆಂಡರ್. ಏನದು? ಟೋಟಲ್ ಸರೆಂಡರ್ ಆಗೋದು. ಇನ್ನೊಂದು ಏನಂದ್ರೆ ಮಧ್ವಾಚಾರ್ಯರು ಹೇಳ ಆತ್ಮನಿವೇದನ ಅಂದ್ರೆ ನಮ್ಮ ಒಳಗಿರೋ ಬಿಂಬರೂಪಿ ದೇವರನ್ನ ದರ್ಶನ ಮಾಡೋದು. ಎಂಡ್ ಭಕ್ತಿ, ಫೈನಲ್ ಬಿಂಬರೂಪಿಂದ್ರ ಒಳಗಿರೋ ದೇವರು. ಒಳಗಿರೋ ದೇವರನ್ನ ನಾವು ಚಿಂತನೆ ಮಾಡಿ ಧ್ಯಾನ ಮಾಡೋದು ಆತ್ಮನಿವೇದನ. ಅವರು ನಮಗೆ ಮಟ್ಟದಾಗ ಕಾಣ್ಸಾರ. ಯಾರು? ಆ ಬಿಂಬ ಮೂರ್ತಿ, ಆ ದೇವ್ರು ನಮಗೆ ಮಟ್ಟದಾಗ ಕಾಣ್ಸಾರ. ನಮಗೆ ಮಟ್ಟುತನ, ನಮ್ಮ ಬಿಂಬರೂಪಿ ನಮ್ಮಿಯೇ. ಅದು ನಮ್ಮ ಬಿಂಬರೂಪಿ ನಮಗೆ ಯಾವಾಗ ತಿಳಿಯೋದು ಗುರುಗಳೇ? ಅದನ್ನೇ ಆ ಕಥೆ ಹೇಳಿದ್ದಾನೆ ನಿಮಗೆ. ಈಗ ನಾವ್ ಹೇಳ ಶ್ಲೋಕ, ನಾವ್ ಹೇಳ ಉಪವಾಸ, ಪೂಜೆ ಇದೆಲ್ಲ ಎದಕ್ಕೆ? ಒಂದು ನಿಯತ ಗುರು ಬರೋರು. ಆ ಸೊ ಇವ ಯಾರ್ಯಾರು ಬಿಂಬಿರೂಪಿ ದೇವ್ರು ನೋಡಿದಾರ ಅವ್ರೆಲ್ಲ ಸನ್ಯಾಸಿಗಳು, ಋಷಿಗಳು. ಆಗಲ್ಲ. ಬಿಂಬರೂಪಿ ನೋಡಿದ ಮೇಲೆ ಅವ್ರಿಗೆ ಮೋಕ್ಷ ಗ್ಯಾರಂಟಿ, ಟಿಕೆಟ್ ಕೊಟ್ಟಾಯ್ತು ತರ್ಕ. ಸೊ ಅವ್ರ ಅದಕ್ಕಾಗ ಸನ್ಯಾಸ ಅನ್ಮಾರಿ ಏನು? ಸನ್ಯಾಸಿಗಳು ಆದ್ರೆ ಬಿಂಬರೂಪಿ ನೋಡಿರ್ಬೇಕಂತಿಲ್ಲ. ಸನ್ಯಾಸಿ ಆಲಾಂಗಿರಾವ್ರು ಅಪರೋಕ್ಷ ಜ್ಞಾನಿಗಳ ಇರುವಂತ. ಅದ ಹೆಸರೇನು? ಅಪರೋಕ್ಷ ಜ್ಞಾನ. ಸನ್ಯಾಸಿ ಆಗಿದ್ರೆ ಬಿಂಬಿರೂಪಿ ನೋಡಿದ್ದಾರೆ. ನೋಡಿದವರ್ತನ ಅಪರೋಕ್ಷ ಜ್ಞಾನಿಗಳು. ಒಂದ್ ಅಪರೋಕ್ಷ ಜ್ಞಾನ ಆಗಿಟ್ರೆ
அவர்களுடைய இதுவரைக்கும் ಕ್ರೋರ್ಸ್ ಅಂಡ್ ಕ್ರೋರ್ಸ್ ಇಯರ್ಸ್ ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲ ಕ್ಯಾನ್ಸಲ್ಡ್. ಇಲ್ಲ ಇಲ್ಲ ಪುಣ್ಯನು ಪುಣ್ಯನು ಕ್ಯಾನ್ಸಲ್ಡ್. ಆದ್ರೆ ಎಲ್ಲಾ ಸನ್ಯಾಸಿಗಳು ಬಿಂಬಿರೂಪಿ ನೋಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಹಂಗಂತಿಲ್ಲ. ಸೊ ಅದೇ ಇರ್ಬೇಕು. ಈಗ ಅವ್ರು ನಿಯತ ಗುರುನ ಮೀಟ್ ಮಾಡ್ಬೇಕು. ನಿಯತ ಗುರು ನೋಡಿ ನಮ್ಮ ಒಳಗ ಆ ಬಿಂಬರೂಪಿನ ಹೇಳಬೇಕು. ಫಸ್ಟ್ ನಿಮ್ಮೊಳಗ ದೇವರು ನರಸಿಂಹದೇವರಿದ್ದಾರೆ ಬಿಂಬರೂಪಿ, ನಿಮ್ಮೊಳಗ ರಾಮದೇವರಿದ್ದಾರೆ, ನಿನ್ನೊಳಗ ಒಂದು ಹುಲಿ ರೂಪದಲ್ಲಿ ದೇವರಿದ್ದಾರೆ, ನಿಮ್ಮ ರೂಪದಲ್ಲಿ ಕಾಕ ರೂಪದಲ್ಲಿ ಇದ್ದಾರೆ ಅಂದ್ರೆ ಕಾಕಾವ ದೇವರು ನೆನೆಸಿ ಧ್ಯಾನ ಮಾಡು. ಒಂದು ನಿಮ್ಮ ರೂಪದಲ್ಲಿ ನಿಮ್ಮೊಳಗ ಒಂದು ನಿಮ್ಮೊಳಗ ಎಲಿ ರೂಪದಲ್ಲಿ ಇದ್ರೆ ಎಲಿ ನೆನೆಸಿಂಗು ರಾಟ್, ನಿಮ್ಮೊಳಗ ಬೆಕ್ಕಂಗಿದ್ದಾರೆ ಅಂದ್ರೆ ಬೆಕ್ಕ ನೆನೆಸಿಂಬೇಕು. ಯಾರ ರೂಪದಲ್ಲಿ ಬೇಕಾದ್ರೆ ದೇವರು. ಅರ್ಥ ಆಯ್ತಾ? ಇಲ್ಲ, ಆ ರೂಪ ಆ ಬಿಂಬರೂಪಿನ ಧ್ಯಾನ ಮಾಡ್ತಾವೇ ಇರ್ತಾರೆ. ಒಂದಿನ ದೇವರು ಫ್ಲಾಶ್ ಆಗೋರು, ದರ್ಶನ ಕೊಡೋರು. ವಿಜಯದಾಸರು ರಾಯರೆಲ್ಲ ಏನು ಒಳಗರ ಕಣ್ಣು ಮುಚ್ಚಿರ ಬರೀ ದೇವರು ತಿಳಿಯೋದು. ಒಳಗರ ದೇವರು ಅಪರೋಕ್ಷ ಜ್ಞಾನಿಗಳು. ಸರಿಯಾ? ಒಳಗಿರ ದೇವರು. ಆ ದೇವ್ರು ನೆನೆಸಿದಾಗೆಲ್ಲ ನೋಡಿಬಾರ್ದು. ಒಂದು ರಾಯಲ್ ಬಂದು ಒಂದ್ಸರಿ ಅವ್ರ ಎಲ್ಲ ಅದೆಲ್ಲ ರೀಲ್ಸ್. ಆಯ್ತಾ? ಸೊ ಅದು ತರ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಲ್ಲಿ ಏನಾಗೋದು, ಹಳೇ ಪಾಪ ಪುಣ್ಯ ಕರ್ಮಗಳನ್ನ ಇಡೋದು, ಫ್ಯೂಚರ್ಲಿ ಅದನ್ನೇ ಒಟ್ಲಾದವ್ರಿಗೆ ಈಗ ಓಪನ್ಡ್ ಪಾಕೆಟ್ಸ್ ಮಟ್ಟ ಇರೋದು. ಅದ ತರ ಪ್ರಾರಬ್ಧ ಕರ್ಮ ಅಂತ ಹೆಸರು. ಅದನ್ನ ಅನುಭವಿಸುವೇ ಆಗ್ಬೇಕು. ಇದು ದೇವರು ನೋಡಿದ ಮನ ಕೂಡ ಜರ ನೆಗಡಿ ಬರುವಂದು, ಸಂತೋಷನ ಇರುವಂದು. ಶ್ರೀಪಾದರಾಜರೆಲ್ಲ ಅಪ್ರೋಚ ಜ್ಞಾನಿಗಳು. ಅವರೇನು ಸುಖ ಪ್ರಾರಬ್ಧ, ಅವ್ರಿಗೆ ಓನ್ಲಿ ಸುಖ ಮಟ್ಟತನ ಪೆಂಡಿಂಗ್ ಇದೆ ಕೊಂಚ. ಅದ್ರ ಬಿಟ್ಟು ಸುಖನ ಅನುಭವಿಸಿಯೇ ತೀರುಕು. ಅದಕ್ಕೋಸ್ಕರ 64 ಬಗೆ ಏನ್ ಮಾಡಿರು, ಊಟ ಮಾಡಿಯೇ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ಅದು ಅನುಭವಿಸಿ ತೀರುಕು. ನಂಗೆ ಬೇಡ ಅಂದ್ರೂ ಜಾಲಿ ಅಂತ ಜಾಬೇಕು ಅವರು. ಏನು ಸುಖ ಪ್ರಾರಬ್ಧ ಅವ್ರೇನಿತ್ತು ಪೆಂಡಿಂಗ್ ಪುಣ್ಯ ಮಟ್ಟಿದೆ, ಅದನ್ನ ಅನುಭವಿಸುವೇ ಆಗ್ಬೇಕು ಅವರು. ಅದರಿಂದ ವಜ್ರ ಕವಚ, ಅಭ್ಯಂಗ ಸ್ನಾನ ಇದೆಲ್ಲ ಹಾಕಿ, ಸ್ವಾಮಿಗಳಾದ್ರೂ ಅದೆಲ್ಲ ಹಾಕಿಂತದ್ರು ಆಭರಣ ಅಲ್ಲ. ಸ್ವಾಮಿಗಳಾದ್ರೂ 64 ಬಗೆ ನೈವೇದ್ಯ ಮಾಡಿ ಊಟ ಮಾಡ್ತಾ ಇದ್ರು. ಸುಖ ಪ್ರಾರಬ್ಧ. ಅರ್ಥ ಆಯ್ತಾ? ಏನ್ ಎಲ್ಲ ಸೈಲೆಂಟ್ ಆಯ್ತ್ರಿ? ಅರ್ಥ ಆಯ್ತು ಗುರು. ಸರಿಪ್ಪ, ಅರ್ಥ ಆಯ್ತು. ನಾವಿನ್ನು ಇದ್ರಲ್ಲಿರೋ ಒಂದು ಟಾಪಿಕ್ ಡೀಟೇಲ್ ಆಗಿ ಮುಂಚೆ ನೋಡೋಣ. ಮತ್ತು ಇವತ್ತು ನೋಡಿದ ಪಾಠವನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಗುರುಗಳೇ. ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಗುರುಗಳೇ, ಹೇಳಮ್ಮ. ಒಂದು ಡೌಟ್ ಇತ್ತು ನಂಗೆ. ಇವ ಎಲ್ಲ ದಂಡ್ಯ ಶೈಲಿ ರಾಧೆ ಕೃಷ್ಣ. ಸೊ ರಾಧಾ ಬಂದು ನಮ್ಮ ಸಂಪ್ರದಾಯದಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ರಾಧಾಂಬದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ. ಆದ್ರೆ ವಿಜಯದಾಸರ ಹಾಡಲ್ಲಿ ರಾಧೆ ಎಂಬ ಹೆಸರನ್ನ ಕೋಟ್ ಮಾಡ್ತಾರೆ. ಓಕೆವಾ? ಸೊ ಡೈರೆಕ್ಟ್ ಆಗಿ ಹೇಳ, ಬಟ್ ಹಂಗಂತ ಯಾರೋ ಅதாவது ಇದ್ದಾರೆ. ಏನ್ ಹೇಳ್ತಾರಂದ್ರೆ, ಷಣ್ಮಹಿಷಿಯರಲ್ಲಿ ಕೃಷ್ಣ ಮದುವೆ ಮಾಡಿಕೊಂಡ 6 ಬಂದ್ರಲ್ಲಿ ಒಬ್ಳು ಹ್ಮ್. ಕೃಷ್ಣ ಮುಂಚಿಯಾಲಕ್ಕೆ ಮುಂಚೆ ಮದುವೆ ಮಾಡಿಂಡ ಅಂತ ಕಥೆ ಉಂಟು. ಅವಳು ಹೋಗಿ ಮತ್ತು ಹುಟ್ಟಿ ತಿರ್ಸಿ ಹುಟ್ಟುತ್ತಾಳೆ. 6 ಬಂದ್ರಲ್ಲಿ ಒಬ್ರ ಆಗ್ತಾಳ ಅವಳು. ಓಕೆ. ಅವಳನ್ನ ರಾಧೆ ಅಂತ ಹೇಳ್ತಾರೆ. ಹಂಗಂಬ ಒಂದು ಮಾತಿದೆ. ಅವಳು ಇನ್ನೊಂದು ಹೆಸರು ಇತ್ತು ಹಂಗಂತ. ಓ ಸರಿ. ಅಂಡ್ ಗುರುಗಳೇ, ಇವಾಗ ಸಮಟೈಮ್ಸ್ ನಾ ಯೋಗ ಎಲ್ಲ ಮಾಡುವಾಗ ದಂಡ್ಯ ಮೆಡಿಟೇಷನ್ಲಿ ಓಂ ಹೇಳು ಅಂತ ಹೇಳ್ತಾರೆ. ಸೊ ಓಂ ಹೇಳುವುದಾ ಇಲ್ಲ ಶ್ರೀಮೇ ಹೇಳೋದು? ಶ್ರೀಂ ಧರ್ಮ ಲೇಡೀಸಿಯ ಶ್ರೀಂ, ಪುರುಷರಿಗೆ ಓಂ. ಸರಿ. ಆದ್ರೆ ಈ ಹೇಳುವಂದು ಆದರೆ ಏನಾದ್ರೆ ಏನು ಎರಡಿನ ಒಂದೇ ಪುಣ್ಯ ಇದೆ. ಎದಕ್ಕಂದ್ರೆ ಲೇಡೀಸ್ ಓಂ ಹೇಳಿದ್ರೆ ಅವರಿಗೆ ಫಿಸಿಕಲಿ ದೇ ವಿಲ್ ಗೆಟ್ ಇಂಪ್ಯಾಕ್ಟ್. ಹಾ ಅದರಿಂದ ಸರಿ. ಓಕೆ. ಗುರುಗಳೇ, ಹಾ, ಜೆಂಟ್ಸ್ ಸ್ಟ್ರೀಮ್ ಹೇಳೋ ಅಂತ ಹೇಳ್ಕೊಡ್ತಾ ಗುರುಗಳೇ. ಶ್ರೀಂ ತಾನೆ ಹೇಳಬೇಕಮ್ಮ. ಜೆಂಟ್ಸ್ ಹೇಳ್ತಾನೆ. ಜೆಂಟ್ಸ್ ಶ್ರೀಂ ಹೇಳಬಹುದು. ಸರಿಯಾ? ನಾವು ಹಿಂಗ ಹೇಳ್ತೇವಲ್ಲ, ಹರಿವಾಯ ಸ್ತುತಿ ಜೆಂಟ್ಸ್ ಲೇಡೀಸ್ ಹೇಳಬಾರದು ಅಂತ. ಮಧ್ವನಾಮ ಲೇಡೀಸ್ ಹೇಳಕ್ಕೋಸ್ಕರ ಮಾಡಿದ್ದಾರೆ ಅಂದ್ರೆ ಮಧ್ವನಾಮ ಜೆಂಟ್ಸ್ ಹೇಳ್ಕೊಡುದು ಅಂತ ಕೆಲ ಮಾರಿ. ಆಯ್ತಾ? ಯಾವಾಗ್ಲೂ
ಅದ್ರ ಅಲ್ಲಿ 2 ಮಾತಿದೆ, ರಾಯರ ಶ್ಲೋಕ ಹೇಳ್ಬಾರ್ದು ಅಂತ ಒಂದು ಮಾತು, ವಿಷ್ಣು ಸಹಸ್ರನಾಮ ಹೇಳ್ಬಾರ್ದು ಅಂತ ಅಮ್ಮ ಹೇಳಲ್ಲ, ಹೇಳು. ಅಮ್ಮನಿಗೆ ಅಷ್ಟೇ. ಎಲ್ಪ ಬೇರೆ ಡೌಟ್ ಇದೆಯಾ? ಇಲ್ಲ ಗುರುಗಳೇ. ಆಲಿಮ್ಮ ಹರೇಶ್ ನಡಿಮ ಹರೇ ಶ್ರೀ ಶ್ರೀನಿವಾಸ. ಹರೇ ಹರೇ ಶ್ರೀನಿವಾಸ ಶ್ರೀನಿವಾಸ ಗುರು.